ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಶಿಂದೆ ಅಂತೇಳಿ ಕ್ಲಾಸಿಕ್ ಸಂಸ್ಥೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ. ಸ್ಪರ್ಧಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನೇಮಕಾತಿಗಳಾದವು. FD, SDA, PSI, KS ಎಲ್ಲ ನೇಮಕಾತಿಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಇತಿಹಾಸದ ಮೇಲೆ ಕೇಳ್ತಾ ಇದ್ದಾರೆ. ಹಾಗಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ FDA, SDA 2015ರಿಂದ 18, 19ರವರೆಗೆ 15ರಿಂದ 19 ಪ್ರಶ್ನೆಗಳನ್ನು ಕೇಳಿದರೆ, ಅದೇ ರೀತಿ KS ನೇಮಕಾತಿಗಳಲ್ಲಿ ಕನಿಷ್ಠ 15 ಪ್ರಶ್ನೆಗಳು 2012ರಲ್ಲಿ, ಅದೇ ರೀತಿಯಾಗಿ 2015ರಲ್ಲಿ 21 ಪ್ರಶ್ನೆಗಳು, 2017ರಲ್ಲಿ 24 ಪ್ರಶ್ನೆಗಳನ್ನು ಈ KS ನೇಮಕಾತಿಗಳಲ್ಲಿ ಇತಿಹಾಸದ ಮೇಲೆ ಕೇಳಿದಂಥ ಒಂದು ಪ್ರಶ್ನೆಗಳ ಅಂಕಿ ಸಂಖ್ಯೆ. ಸ್ಪರ್ಧಾರ್ಥಿಗಳೇ, ನಾವು ಇತಿಹಾಸ ವಿಷಯವನ್ನು ಅಧ್ಯಯನ ಮಾಡುವಾಗ 3 ಭಾಗಗಳಲ್ಲಿ ಅಧ್ಯಯನವನ್ನು ಮಾಡಬೇಕು. ಮೊದಲನೇದು ಪ್ರಾಚೀನ ಭಾರತದ ಇತಿಹಾಸ, ಅಂದರೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ. ಎರಡನೇ ಭಾಗ ಮಧ್ಯಕಾಲೀನ ಭಾರತದ ಇತಿಹಾಸ, ಮಿಡ್ವಲ್ ಇಂಡಿಯನ್ ಹಿಸ್ಟ್ರಿ. ಮೂರನೇದು ಆಧುನಿಕ ಭಾರತದ ಇತಿಹಾಸ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತೇಳಿ. ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾ ಇರೋದು ಸಂಸ್ಕೃತಿಯನ್ನು ಕುರಿತು. ಹಾಗೆ ಸಂಸ್ಕೃತಿ ಅಂದರೆ ಯಾವುದು ಅಂದಾಗ ನಾವು ಸಿಂಧೂ ನಾಗರಿಕತೆಯ ಸಂಸ್ಕೃತಿ, ಹರಪ್ಪ ಸಂಸ್ಕೃತಿ ಮತ್ತು ವೇದಗಳ ಕಾಲದ ಸಂಸ್ಕೃತಿ ಅಂತ ಹೇಳ್ತಾರೆ. ಧರ್ಮಗಳು ಅಂದರೆ ಜೈನ ಮತ್ತು ಬೌದ್ಧ ಧರ್ಮಗಳು ಮತ್ತು ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ಹೀಗೆ ಹಲವಾರು ರಾಜಮನೆತನಗಳನ್ನು ಕುರಿತು ಕೂಡ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇಲ್ಲಿ ಈಗ ನಾವು ಸಿಂಧೂ ನಾಗರಿಕತೆ ಬಗ್ಗೆ ಅಧ್ಯಯನವನ್ನು ಮಾಡಲು ಹೊರಟಾಗ ನಮಗೆ ನೆನಪಾಗೋದೇನು ಅಂದರೆ, ಇಡೀ ಜಗತ್ತಿಗೆ ಭಾರತೀಯರ ಅತ್ಯುನ್ನತವಾದಂತಹ ಒಂದು ನಾಗರಿಕ ಪ್ರಜ್ಞೆಯನ್ನು ಪರಿಚಯಿಸಿದಂತಹ ಏಕೈಕ ನಾಗರಿಕತೆ ಅಂತಿದ್ರೆ ಅದು ಸಿಂಧೂ ನಾಗರಿಕತೆ. ಈ ಸಿಂಧೂ ನಾಗರಿಕತೆ ಜಗತ್ತಿನಲ್ಲೇ ಭಾರತೀಯರ ನಾಗರಿಕ ಪ್ರಜ್ಞೆಯನ್ನು ಯಾವ ರೀತಿಯಾಗಿ ಇದು ತೋರಿಸ್ತು ಅಂದರೆ ಒಳಚರಂಡಿ ವ್ಯವಸ್ಥೆ. ಈ ಒಳಚರಂಡಿ ವ್ಯವಸ್ಥೆಯನ್ನು ಕುರಿತು ಜಾನ್ ಮಾರ್ಷಲ್ ಅನ್ನುವಂತಹ ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಏನು ಅಂದರೆ, ರೋಮ್ ನಾಗರಿಕತೆ ಅಸ್ತಿತ್ವಕ್ಕೆ ಬರುವ ಮುನ್ನ ಜಗತ್ತಿನಲ್ಲಿ ಅತ್ಯುನ್ನತವಾದಂಥ ನಗರ ವ್ಯವಸ್ಥೆಯನ್ನು, ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿದ ಅತ್ಯುನ್ನತವಾದಂಥ ಒಂದು ನಾಗರಿಕತೆ ಅಂದರೆ ಅದು ಸಿಂಧೂ ನಾಗರಿಕತೆ ಅಂತ ಹೇಳ್ತಾರೆ. ಹಾಗಾಗಿ ನಾಳೆ ಪರೀಕ್ಷೆಗಳಲ್ಲಿ ಕೇಳಬಹುದು, ಜಾನ್ ಮಾರ್ಷಲ್ ಅವರ ಪ್ರಕಾರ ಈ ಸಿಂಧೂ ನಾಗರಿಕತೆ ಯಾವ ನಾಗರಿಕತೆಗಿಂತ ಮುಂಚಿತವಾಗಿ ಅತ್ಯುನ್ನತವಾದಂತಹ ಒಳಚರಂಡಿ ವ್ಯವಸ್ಥೆಗೆ ಪ್ರಸಿದ್ಧವಾಗಿತ್ತು ಅಂತೇಳಿ. ಅಲ್ಲಿ ಆಪ್ಷನ್ಸ್ನ ಕೊಡ್ಬೋದು: ಗ್ರೀಕ್ ನಾಗರಿಕತೆ, ರೋಮ್ ನಾಗರಿಕತೆ, ಅಮೇರಿಕ ನಾಗರಿಕತೆ, ಚೈನಾ ನಾಗರಿಕತೆ ಅಂತ. ಬಟ್ ಆನ್ಸರ್ ರೋಮ್ ನಾಗರಿಕತೆ. ಅಂದರೆ ರೋಮ್ ನಾಗರಿಕತೆಗಿಂತ ಮುಂಚಿತವಾಗಿ, ಅಂದರೆ ರೋಮ್ ನಾಗರಿಕತೆ ಬಂದ ನಂತರ ರೋಮ್ ನಾಗರಿಕತೆ ಒಳಚರಂಡಿ ವ್ಯವಸ್ಥೆಗೆ ಅದು ಪ್ರಸಿದ್ಧಿಯನ್ನು ಪಡ್ಕೊಂತು ಅಲ್ಲಿ. ಹಾಗಿದ್ದಾಗ ಈಗ ಸಿಂಧೂ ನಾಗರಿಕತೆ ಬಗ್ಗೆ ನಾವು ಸಾಕಷ್ಟು ಪುಸ್ತಕಗಳಲ್ಲಿ ಓದಿರ್ತೇವೆ, ಸಾಕಷ್ಟು ತರಗತಿಗಳಲ್ಲಿ ಕೇಳಿರ್ತೇವೆ. ಹಾಗೆ ಸಿಂಧೂ ನಾಗರಿಕತೆ ಅಂದಾಗ ನಮಗೆ ನೆನಪಿಗಾಗೋದೇನು ಅಂದರೆ, ಈ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತ ಕೂಡ ಕರೀತಾರೆ. ಹಾಗೆ ಹರಪ್ಪ ನಾಗರಿಕತೆ ಅಂತ ಯಾಕೆ ಕರೆದ್ರು ಅಂದರೆ, ಹರನ ಆರಾಧಕರಾಗಿದ್ದರು, ಅದಕ್ಕೆ ಇವರಿಗೆ ಹರಪ್ಪ ನಾಗರಿಕತೆ ಅಂತ ಕರೆದ್ರು. ಹರನ ಆರಾಧಕರು, ಹರ ಅಂದರೆ ಶಿವ, ಹಾಗೆ ಶಿವನನ್ನು ಆರಾಧನೆ ಮಾಡಿದ್ರಿಂದ ಇವರಿಗೆ ಶಿವನ ಆರಾಧಕರು, ಹಾಗೆ ಹರಪ್ಪ ನಾಗರಿಕತೆ ಜನರು ಅಂತ ಕರೆದರು. ಹಾಗಿದ್ದ ಈ ಹರಪ್ಪ ನಾಗರಿಕತೆ ಅನ್ನೋದು, ಸಿಂಧೂ ನಾಗರಿಕತೆ ಅನ್ನೋದು, ಇಂಗ್ಲಿಷ್ನಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನೋದು ಸಾಮಾನ್ಯವಾಗಿ ನಾವೆಲ್ಲ ಪುಸ್ತಕಗಳಲ್ಲಿ ನೋಡ್ತೀವಿ. ಬಟ್ ಇದೇ ನಾಗರಿಕತೆಯನ್ನು ಇನ್ನೊಂದು ವಿಶೇಷವಾದ ಹೆಸರುಗಳಿಂದ ಕರೆಯಲಾಗಿದೆ. ಅದು ಮೆಲುಹ ನಾಗರಿಕತೆ, ಮೆಲುಹ ಸಂಸ್ಕೃತಿ. ಹಾಗೆ ಈ ಮೆಲುಹ ಸಂಸ್ಕೃತಿ ಅಂತೇಳಿ ಸಿಂಧೂ ನಾಗರಿಕತೆಯನ್ನು ಕರೆದವರು ಯಾರು ಅನ್ನೋದೊಂದು ಪ್ರಶ್ನೆ. ಮೆಸೊಪೊಟಮಿಯನ್ನರು. ಮೆಸೊಪೊಟಮಿಯಾ ಅಂದರೆ ಈಗಿನ ಇರಾಕ್, ಆಗಿನ ಮೆಸೊಪೊಟಮಿಯಾ. ಸಿಂಧೂ ನಾಗರಿಕತೆ ಅಸ್ತಿತ್ವದಲ್ಲಿದ್ದಾಗ ಇದಕ್ಕೆ ಸಮಕಾಲೀನವಾಗಿ ಈಜಿಪ್ಟ್ ನಾಗರಿಕತೆ, ಚೈನಾ ನಾಗರಿಕತೆ, ಮೆಸೊಪೊಟಮಿಯ ನಾಗರಿಕತೆಗಳು ಸಮಕಾಲೀನ ನಾಗರಿಕತೆಗಳಾಗಿ ಅಸ್ತಿತ್ವದಲ್ಲಿ ಇತ್ತು. ಹಾಗೆ ಮೆಸೊಪೊಟಮಿಯ ನಾಗರಿಕತೆ ಅನ್ನೋದು
ಯುಫ್ರೇಟಿಸ್ ಮತ್ತು ಟೈಗ್ರಿಸ್ ಅನ್ನುವ ಎರಡು ನದಿಗಳ ಮಧ್ಯದಲ್ಲಿ ಬೆಳೆದ ನಾಗರಿಕತೆ. ಹಾಗಾಗಿ ಮೆಸೊಪೊಟೇಮಿಯಾ ಅಂದರೆ ಎರಡು ನದಿಗಳ ಮಧ್ಯದ ಫಲವತ್ತತೆಯ ಪ್ರದೇಶ ಎಂದು ಗ್ರೀಕ್ ಅರ್ಥ ಕೊಡ್ತದೆ. ಹಾಗೆ ಈ ಮೆಲುಹ ಅನ್ನ ಪದದ ಅರ್ಥ ಅಂದ್ರೆ ಏನು ಅಂದ್ರೆ, ಒಂದು ಅರ್ಥದಲ್ಲಿ ಮೆಲುಹ ಅಂದರೆ ಫಲವತ್ತತೆಯ ಜಮೀನು ಅಂತ ಅರ್ಥ, ಇನ್ನೊಂದು ಅರ್ಥದಲ್ಲಿ ಮೆಲುಹ ಅಂದರೆ ಶಿವನ ಆರಾಧಕರು ಅಂತ ಅರ್ಥ, ಇನ್ನೊಂದು ಅರ್ಥದಲ್ಲಿ ಕೆಲವು ಭಾಷಾ ತಜ್ಞರು ಹೇಳುವ ಪ್ರಕಾರ ಈ ಮೆಲುಹ ಅನ್ನೋದು ಭಾಷೆಗೂ ಕೂಡ ಸಂಬಂಧಪಡ್ತದೆ. ಹೀಗೆ ಮೆಲುಹ ಅನ್ನೋದು ನಾನಾ ಅರ್ಥದಲ್ಲಿ ನಾವು ಅರ್ಥೈಸಿಕೊಳ್ಬೋದು. ಹಾಗಿದ್ದಾಗ ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಅಂದರೆ ಹರಪ್ಪ ಜನರನ್ನ ಮೆಲುಹ ಎಂದು ಕರೆದವರು ಯಾರು? ಮೆಸೊಪೊಟೇಮಿಯನ್ನರು. ಮೆಲುಹ ಅಂಥೇಳಿ ಈ ಕೆಳಗಿನ ಯಾವ ಸಂಸ್ಕೃತಿ ಜನರನ್ನ ಮೆಸೊಪೊಟೇಮಿಯನ್ನರು ಕರಿತಾ ಇದ್ರು ಅಂತ ಕೇಳ್ಬೋದು. ಅದು ಹರಪ್ಪ ನಾಗರಿಕತೆಯ ಜನರನ್ನ. ಹಾಗಿದ್ರೆ ಈ ಹರಪ್ಪ ನಾಗರಿಕತೆಯ ಒಂದು ಅವಶೇಷಗಳು ನಮಗೆ ಸಾಮಾನ್ಯವಾಗಿ ನಾವು ಹೇಳುವಂತೆ 1856ರಲ್ಲಿ ಬ್ರಿಟಿಷರು ರೈಲ್ವೆ ಮಾರ್ಗ ನಿರ್ಮಾಣ ಮಾಡ್ತಾ ಇದ್ದಾಗ ಈ ನಾಗರಿಕತೆ ಒಂದು ಅಸ್ತಿತ್ವದ ಬಗ್ಗೆ ಇತಿಹಾಸ ವಲಯಕ್ಕೆ ಪರಿಚಯಿಸಲ್ಪಡ್ತು ಅಂತ ನಾವು ಭಾವಿಸಿದ್ದೇವೆ. ಎಲ್ಲ ಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ನಾವು ಇದನ್ನು ಅಧ್ಯಯನ ಮಾಡ್ತೀವಿ. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ 1826ರಲ್ಲಿ ಚಾರ್ಲ್ಸ್ ಮ್ಯಾನ್ಸನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಪ್ರವಾಸಿಗ ಹರಪ್ಪ ಪ್ರದೇಶವನ್ನು ಸಂದರ್ಶಿಸಿದ್ದ ಅನ್ನೋದು ಕೂಡ ಇತಿಹಾಸದಲ್ಲಿ ಒಂದು ಉಲ್ಲೇಖ ಇದೆ. ಅದೇ ರೀತಿ 1831ರಿಂದ 1834ರ ಮಧ್ಯದಲ್ಲಿ ಸಿಖ್ಖರ ಒಬ್ಬ ಸಾಮ್ರಾಟ್ ರಂಜಿತ್ ಸಿಂಗನ ಆಳ್ವಿಕೆ ಸಂದರ್ಭದಲ್ಲಿ ಒಬ್ಬ ಪ್ರವಾಸಿಗ ಅವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಅವನ ಹೆಸರು ಬೌನ್ಸ್ ಅಂತೆ. ಬೌನ್ಸ್ ಎಂಬುವನು ಭೇಟಿ ನೀಡಿದ್ದ. ಆ ಬೌನ್ಸ್ ಅನ್ನವ ಹರಪ್ಪ ಭಾಗದಲ್ಲಿ ನಾನು ಕೋಟೆಗಳನ್ನು ನೋಡಿದ್ದೇನೆ ಎಂದು ತನ್ನ ಬರವಣಿಗೆಗಳಲ್ಲಿ ಉಲ್ಲೇಖಿಸಿದ್ದಾನೆ. ಹಾಗಾದರೆ ಇಲ್ಲಿವರೆಗೆ ನಾವು ಕಲಿತಿದ್ದೇನು? 1856ರಲ್ಲಿ ಸಿಂಧೂ ನಾಗರಿಕತೆ ಬ್ರಿಟಿಷ್ ರೈಲ್ವೆ ಮಾರ್ಗ ನಿರ್ಮಾಣ ಮಾಡ್ತಾ ಇದ್ದಾಗ ಇದು ಅಸ್ತಿತ್ವಕ್ಕೆ ಬಂತು. ಅಂದ್ರೆ ಅಸ್ತಿತ್ವಕ್ಕೆ ಬಂತು ಅನ್ನೋಕ್ಕಿಂತ ಈ ನಾಗರಿಕತೆ ಬಗ್ಗೆ ನಮಗೆ ಮಾಹಿತಿ ದಾಖಲಾಯಿತು ಅಂತ ನಾವು ಓದಿದ್ದೇವೆ. ಬಟ್ ಅವರು ಇದರ ಬಿಹೈಂಡ್ ಹೋಗಿ ನಾಳೆ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬಹುದು. ಸಿಂಧೂ ನಾಗರಿಕತೆ ಬಗ್ಗೆ ಪ್ರಥಮವಾಗಿ ಮಾಹಿತಿಸಿದ ವಿದೇಶಿಗ ಯಾರು ಅಂತ ಹೇಳಿ. ದೆನ್ ವಾಟ್ ವಿಲ್ ಇಟ್ ಡೂ? ಬಟ್ ಆನ್ಸರ್ ಈಸ್ ಚಾರ್ಲ್ಸ್ ಆ್ಯಂಡ್ ಚಾರ್ಲ್ಸ್ ಮಾನ್ಸನ್ ಎಂಬುದು. ಆನಂತರ ಸಿಖ್ಖರ ದೊರೆಯಾದಂಥ ರಣಜಿತ್ ಸಿಂಗ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಪ್ರವಾಸಿಗ ಯಾರು ಅಂತ ಕೇಳ್ಬೋದು. ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಪ್ರಶ್ನೆಗಳನ್ನು ಕೇಳ್ಬೋದು. ಅವನು ಬೌನ್ಸ್ ಅಂತೇಳಿ. ಇವನು ಸಿಂಧೂ ನಾಗರಿಕತೆ ಹರಪ್ಪ ಕೋಟೆಯನ್ನು ನೋಡಿದ್ರ ಬಗ್ಗೆ ಉಲ್ಲೇಖವನ್ನು ನೀಡಿದ. ಪ್ರಿಯ ವೀಕ್ಷಕರೇ, ಹೀಗೆ ಒಂದು ವಿಷಯವನ್ನು ನಾವು ತಗೊಂಡು ಅಧ್ಯಯನ ಮಾಡುವಾಗ ಅದರ ಆಳಕ್ಕೆ ಹೇಗೆ ಹೋಗ್ತವೆ ಅನ್ನೋದು ಕೂಡ ಅಷ್ಟೇ ಮುಖ್ಯದ ಒಂದು ಸಂಗತಿ. ಸಮುದ್ರವನ್ನು ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಹಾಗೆ ಸ್ಪರ್ಧಾತ್ಮಕ ಲೋಕ. KS ಆಗಬೇಕು, IS ಆಗಬೇಕು, FA ಆಗಬೇಕು, PS ಆಗಬೇಕು ಅನ್ನೋಂಥ ಮಹತ್ವದ ಆಸೆ ಎಲ್ಲರಿಗಿದೆ. ಸಮುದ್ರ ಇದ್ದಂತೆ ಈ ಸಾಧನೆ, ಈ ಸ್ಪರ್ಧಾತ್ಮಕ ಲೋಕ. ಈಗ ಸಮುದ್ರಕ್ಕೆ ತಾವು ಹೋಗಿರಿ ಅಂತ ಭಾವಿಸುವ, ಸಮುದ್ರದ ದಂಡೆಯಲ್ಲಿ ನಿಂತು ಎಷ್ಟೋ ಮಂದಿ ಸಮುದ್ರ ನೋಡಿ ದೂರದಿಂದ ಖುಷಿ ಪಡ್ತಾರೆ. ಕೆಲವು ಜನ ಹತ್ತಿರ ಹೋಗಿ ಸಮುದ್ರದ ನೀರನ್ನು ಕಾಲಿಗೆ ಹಚ್ಚಿಕೊಂಡು ಖುಷಿ ಪಡ್ತಾರೆ. ಇನ್ನು ಕೆಲವು ಜನ ಹಂಗೆ ತೆಗೆದು ಸಮುದ್ರದಲ್ಲಿ ಈಜಾಡಿ ಖುಷಿ ಪಡ್ತಾರೆ. ಬಟ್ ಕೆಲವು ಜನ ಅದೇ ಸಮುದ್ರಕ್ಕೆ ಆಳಕ್ಕೆ ಹೋಗಿ ಬೆಲೆ ಬಾಳುವ ಮುತ್ತನ್ನು ತಂದು ತಮ್ಮ ಸಾಧನೆಯನ್ನು ನೀಡ್ತಾರೆ. ಆ ರೀತಿಯಾಗಿ ನೀವು ವಿಷಯದಲ್ಲಿ, ಸಮುದ್ರ ಎಂಬ ವಿಷಯದಲ್ಲಿ ಆಳಕ್ಕೆ ಹೋಗ್ತಿರೋ ಹಾಗೆ ಬೆಲೆ ಬಾಳುವ ಮುತ್ತಿನಂತಿರುವ ಅಪಾಯಿಂಟ್ಮೆಂಟ್ ನಿಮಗೆ ಸಿಗ್ತದೆ ಅನ್ನೋದು ನನ್ನೊಂದು ಸಲಹೆ. ಮತ್ತೊಂದು ನಿಮಗೆ ಒಂದು ಮಾತಿನ ನೆನಪನ್ನು ಮಾಡುವಂಥ ಒಂದು ಆಸೆ. ಹಾಗಿದ್ದಾಗ ಸ್ಪರ್ಧಾರ್ಥಿಗಳೇ, 1856ರಲ್ಲಿ ಸಿಂಧೂ ನಾಗರಿಕತೆಯನ್ನು ಬ್ರಿಟಿಷರ ಇಬ್ಬರು ಗುತ್ತಿಗೆದಾರರಾದಂತಹ ಜಾನ್ ಆ್ಯಂಡ್ ವಿಲಿಯಂ ಬ್ರನ್ಲೋ ಅನ್ನೋರು, ಜಾನ್ ಆ್ಯಂಡ್ ವಿಲಿಯಂ ಬ್ರನ್ಲೋ
ಪ್ರನ್ಲೋ ಎಂಬುವರು ರೈಲ್ವೆ ಮಾರ್ಗವನ್ನು ಲಾಹೋರ್ ಭಾಗದಲ್ಲಿ, ಸಿಂಧ್ ಭಾಗದಲ್ಲಿ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡ್ತಾ ಇದ್ದಾಗ ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ಲಿ ಅವರಿಗೆ ಈ ಸುಟ್ಟ ಇಟ್ಟಿಗೆಗಳು ಕಾಣಿಸಿಕೊಂಡು, ಹಾಗೆ ಸುಟ್ಟ ಇಟ್ಟಿಗೆಗಳು ಕಾಣಿಸಿಕೊಂಡಿದ್ದ ವರದಿಯನ್ನು ಅವರು ಬ್ರಿಟಿಷರಿಗೆ ಸರ್ಕಾರಕ್ಕೆ ತಿಳಿಸಿದಾಗ ಬ್ರಿಟಿಷ್ ಸರ್ಕಾರ ಈ ನಿಟ್ಟಿನಲ್ಲಿ ಅಧ್ಯಯನವನ್ನು ಕೈಗೊಳ್ಳಬೇಕು ಅನ್ನುವ ಒಂದು ಮಹತ್ವದ ಯೋಜನೆಯನ್ನು ರೂಪಿಸಿ 1861ರಲ್ಲಿ ಭಾರತ ಪುರಾತತ್ವ ಸಮೀಕ್ಷಾ ಮಂಡಳಿಯನ್ನು, ಆಗ ಕಲ್ಕತ್ತಾ ಅಂತಿದ್ರು, ಈಗ ನಾವು ಇದಕ್ಕೆ ಕೋಲ್ಕತ್ತಾ ಅಂತ, ಇದು ಬ್ರಿಟಿಷರ ರಾಜಧಾನಿಯಾಗಿತ್ತು ಕೋಲ್ಕತ್ತಾ. ಈ ಕಲ್ಕತ್ತಾದಲ್ಲಿ ಕನಿಂಗ್ಹ್ಯಾಮ್ ಎಂಬುದರಿಂದ ಈ ಭಾರತ ಪುರಾತತ್ವ ಮಂಡಳಿ ಸ್ಥಾಪನೆ ಆಯಿತು. 1861 ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅವರಿಂದ ಭಾರತ ಪುರಾತತ್ವ ಸಮೀಕ್ಷಾ ಮಂಡಳಿ ಸ್ಥಾಪನೆ ಆಯಿತು. ಹಾಗೆ ಈ ಪುರಾತತ್ವ ಅಂದರೆ ಏನು ಅನ್ನೋದು ಒಂದು ಮುಖ್ಯವಾದಂಥ ಒಂದು ಪ್ರಶ್ನೆ. ಪುರಾತತ್ವ, ಇದಕ್ಕೆ ನಾವು ಪ್ರಾಚ್ಯಶಾಸ್ತ್ರ ಅಂತೀವಿ, ಮತ್ತು ಇದಕ್ಕೆ ಇಂಗ್ಲೀಷ್ನಲ್ಲಿ ಆರ್ಕಾಲಜಿ ಅಂತೀವಿ, ಆನಂತರ ಪ್ರಾಕ್ತನ ಶಾಸ್ತ್ರ ಅಂತ ಕೂಡ ಕರೀತಾರೆ. ಹಾಗೆ ಈ ಪುರಾತತ್ವ, ಪ್ರಾಕ್ತನ ಶಾಸ್ತ್ರ, ಆರ್ಕಾಲಜಿ ಎಲ್ಲದೂ ಒಂದೇ. ಇದು ಏನಿದು ಅಧ್ಯಯನ ಅಂದರೆ, ಸುಮಾರು ವರ್ಷಗಳಿಂದ ಮಣ್ಣಿನಲ್ಲಿ ಮುಚ್ಚಿ ಹೋದಂತಹ ಪಳವಳಿಕೆಗಳನ್ನು ಹೊರಗೆ ತೆಗೆದು ಅಧ್ಯಯನ ಮಾಡುವ ಶಾಸ್ತ್ರ. ಈಗ ಜಸ್ಟ್ ಒಂದು ಉದಾಹರಣೆ ಇಟ್ಕೊಳ್ಳೋಣ ಸ್ನೇಹಿತರೆ. ಜಲಪ್ರಳಯ ಆಯಿತು, ಹೋದ ವರ್ಷ ಜಲಪ್ರಳಯ ಆಯಿತು. ಆ ಜಲಪ್ರಳಯ ಆದಾಗ ಸಾಕಷ್ಟು ಮನೆಗಳು ಜಲಪ್ರಳಯದಲ್ಲಿ ಜಲಾವೃತವಾಗಿ ಮಣ್ಣಲ್ಲಿ ಮುಚ್ಚುವುದು. ಉದಾಹರಣೆಗೆ ಕೇರಳದಲ್ಲಿ ಅನೇಕ ಭೂಕುಸಿತಗಳಾದವು, ಮಡಿಕೇರಿಯಲ್ಲಿ ಭೂಕುಸಿತ ಆಯಿತು. ಈಗ ನಾವು ಸುಮಾರು ವರ್ಷಗಳನ್ನು ಬಿಟ್ಟು ಹೋಗಿ ಆ ನಿವೇಶನಗಳನ್ನು ನಾವು ಅಧ್ಯಯನ ಮಾಡ್ತೇವಲ್ಲ, ಅಧ್ಯಯನ ಮಾಡಿದಾಗ ಅದರ ಉತ್ಖನನ ಅಂತೀವಿ. ಅದರ ಭೂಮಿಯನ್ನು ಅಗೆದಾಗ ಉತ್ಖನನ ಅಂತಾರೆ. ಉತ್ಖನನ ಅಂದರೆ ಏನು ಅಂದರೆ ಹಿಂಗೆ ಮಣ್ಣನ್ನು ಸರಿಸ್ತಾ ಅದು ಉತ್ಖನನ. ಹಾಗೆ ಹಿಂಗೆ ತೆಗಿತಾ ಹೋಗೋದು ಅದು ಅಗಿಯುವುದು ಅಂತ. ಇತಿಹಾಸದೇ ಅಗಿಯೋದಿಲ್ಲ, ಉತ್ಖನನ ಮಾಡ್ತಾರೆ. ಉತ್ಖನನಕ್ಕೆ ಇಂಗ್ಲೀಷ್ನಲ್ಲಿ ಎಕ್ಸ್ಕೇವೇಷನ್ ಅಂತ ಕರೀತಾರೆ. ಎಕ್ಸ್ಕೇವೇಷನ್ ಪುರಾತತ್ವ ನಡೆಯುವ ಮೊದಲ ಅಧ್ಯಯನ ಎಕ್ಸ್ಕೇವೇಷನ್ ಅಧ್ಯಯನ, ಉತ್ಖನನ. ಆ ಉತ್ಖನನ ಮಾಡಿದಾಗ ಕೆಲವು ಪಳವಳಿಕೆಗಳು ಸಿಗ್ತಾವೆ. ಆ ಪಳವಳಿಕೆಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಪುರಾತತ್ವ. ಹಾಗೆ ಈ ಪುರಾತತ್ವ ಅಧ್ಯಯನವನ್ನು ಆರಂಭಿಸಿದ್ರಿಂದ ಈ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಎಂಬ ಬ್ರಿಟಿಷ್ ಸಂಶೋಧಕರಿಗೆ ಭಾರತ ಪುರಾತತ್ವದ ಪಿತಾಮಹ ಅಂತ ಕರೀತಾರೆ. ಭಾರತ ಪುರಾತತ್ವ ಪಿತಾಮಹ, ದ ಫಾದರ್ ಆಫ್ ಇಂಡಿಯನ್ ಆರ್ಕಾಲಜಿ ಯಾರು ಅಂದರೆ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ದ ಫಾದರ್ ಆಫ್ ಇಂಡಿಯನ್ ಆರ್ಕಾಲಜಿ ಅಂತ ಕರೀತಾರೆ. ಫಾದರ್ ಆಫ್ ಇಂಡಿಯನ್ ಆರ್ಕಾಲಜಿ ಅಂದರೆ ಇವನೇ, ಪುರಾತತ್ವದ ಜನಕ ಅಂದರೆ ಇವನೇ, ಪ್ರಾಚ್ಯಶಾಸ್ತ್ರದ ಜನಕ ಅಂದರೆ ಇವನೇ, ದ ಡ್ಯಾಡ್ ಆಫ್ ಇಂಡಿಯನ್ ಆರ್ಕಾಲಜಿ ಅಂದರೂ ಇವನೇ, ಪಪ್ಪ ಅಂದರೂ ಇವನು. ಯಾಕಂದರೆ ಅಧ್ಯಯನ ಆರಂಭಿಸಿದ್ರಿಂದ ಈಗ ಮೆನಿ ಮೂರು ವರ್ಡ್ಸ್ಗಳನ್ನು ಬಳಸ್ಬೋದು. ಹೀಗೆ ಕೇಳಬೇಕಂದ್ರೆ ರೂಲ್ಸ್ ಏನಿಲ್ಲ. ಇತ್ತೀಚೆಗೆ ಅಂತಹ ಕೆಲವು ಪ್ರಶ್ನೆಗಳು ನಮಗೆ ಬರ್ತಾವ. ನಾನು ಹೇಳ್ತೀನಿ, ತುಂಬ ವಿಷಯಗಳನ್ನು ಹೇಳ್ತೀನಿ. ಹಾಗಿದ್ದಾಗ ಈ ಪುರಾತತ್ವ ಮಂಡಳಿ ಸ್ಥಾಪನೆ ಆದ ನಂತರ ಈ ಮಂಡಳಿಯ ವತಿಯಿಂದ ಕನಿಂಗ್ಹ್ಯಾಮ್ ಅವರು 1867ರಲ್ಲಿ ಅಧ್ಯಯನದಲ್ಲಿ ತೊಡಗಿದಾಗ ಮುದ್ರೆಗಳು ಮುದ್ರೆ. ಈ ಮುದ್ರೆ ಅಂದರೆ ಏನು ಅಂದರೆ ಮಣ್ಣಿನಲ್ಲಿ ಮಾಡಲ್ಪಟ್ಟ ಅಥವಾ ಸಿಟೈಟ್ ಅನ್ನುವ ಒಂದು ಜೇಡಿ, ಇದು ಕಲ್ಲು ಅಂತ ಸೋಪ್ ಸ್ಟೋನ್ ಅಂತ. ಸೋಪ್ ಸ್ಟೋನ್ ಬಳಪದಕಲ್ಲು, ಪ್ರಾಪರ್ ವರ್ಡ್ ಇಸ್ ಬಳಪದಕಲ್ಲು, ಜೇಡಿ ಕಲ್ಲಲ್ಲ ಬಳಪದಕಲ್ಲು. ಹಾಗೆ ಸಿಟೈಟ್ ಅನ್ನುವ ಕಲ್ಲಿನಲ್ಲಿ ಮತ್ತು ಜೇಡಿ ಮಣ್ಣಿನಲ್ಲಿ ಕೈ ಗಾತ್ರದಲ್ಲಿ ಮಾಡಿದ ಚೌಕಾಕಾರದ ಬಿಲ್ಲೆಗಳು. ಈ ಬಿಲ್ಲೆಗಳ ಮೇಲೆ ಸ್ನೇಹಿತರೆ, ಜಸ್ಟ್ ಎಕ್ಸಾಂಪಲ್ ಅಂದರೆ ಈ ರೀತಿ ಚೌಕಾಕಾರದಲ್ಲಿರುವಂಥ ಮಣ್ಣಿನ ಕಲ್ಲಿನ ಬಿಲ್ಲೆಗಳು, ಇವುಗಳ ಮೇಲೆ ಹೀಗೆ ಸ್ವಸ್ತಿಕ್ ಚಿತ್ರ, ಮನುಷ್ಯನ ಚಿತ್ರ, ಹಡಗು ಚಿತ್ರ, ಹೂವಿನ ಚಿತ್ರ, ನಂದಿ ಚಿತ್ರ, ಹೀಗೆ ಚಿತ್ರಗಳನ್ನು ಹೀಗೆ ಒತ್ತಲಾಗಿದೆ.
ಹಾಗೆ ನಿಮ್ಗೆ ಒತ್ತಿದಕ್ಕೇನಂತ ನಾವು ಅಚ್ಚುಗಳು ಅಂತ ಕರಿತೀವಿ, ಅಥವಾ ಮುದ್ರೆ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಸೀಲ್ಸ್ ಅಂತ ಕರಿತೀವಿ. ಗ್ರಾಮೀಣ ಭಾಷೆಯಲ್ಲಿ ಶಿಕ್ಕ ಅನ್ನೋ ಪದನ ಕೂಡ ಬಳಸ್ತಾರೆ, ಶಿಕ್ಕ. ಹಾಗಿದ್ರೆ ಈಗ ನೇಮಕಾತಿಗಳಲ್ಲಿ ಕೆಲವು ರೂಢಿ ಪದಗಳನ್ನು ಕೂಡ ಬಳಸ್ತಿರ್ತಾರೆ. ಟೆಕ್ಸ್ಟುವಲ್ ಲ್ಯಾಂಗ್ವೇಜ್ ಅನ್ನು ಬಳಸಬೇಕಂತ ರೂಲ್ಸ್ ಇಲ್ಲ. ಇನ್ನು ಎಕ್ಸಾಂಪಲ್ ಸಿಂಧೂ ನಾಗರಿಕತೆಯ ಮುದ್ರೆಗಳನ್ನು ಪ್ರಥಮವಾಗಿ ಅಧ್ಯಯನ ಮಾಡಿದವರು ಯಾರು ಅಂತ ಕೇಳ್ಬೋದು, ಅಥವಾ ಶಿಕ್ಕಾಗಳ ಬಗ್ಗೆ ಅಧ್ಯಯನ ಮಾಡಿದವರು ಯಾರು ಅಂತ ಕೇಳ್ಬೋದು, ಅಥವಾ ಅಚ್ಚುಗಳ ಬಗ್ಗೆ ಅಧ್ಯಯನ ಮಾಡಿದವರು ಯಾರು ಅಂತ ಕೇಳ್ಬೋದು. ಕಣಿಯ ಆರಂಭದಲ್ಲಿ ಕಣಿಯ. ನಂತರ ಈ ಅಧ್ಯಯನವನ್ನು ಮುಂದುವರಿಸಿದವರು ಯಾರು ಅಂದರೆ ಆಸ್ ವಿ ನೋ ದಟ್ ದಯಾರಾಮ್ ಸಾನಿ, ಆರ್ ಡಿ ಬ್ಯಾನರ್ಜಿ, ಹೀಗೆ ಅನೇಕ ವಿಷಯ ತಜ್ಞರು ಸಂಶೋಧನೆ ಕೈಗೊಂಡು ಈಗ ಒಟ್ಟು 3000 ಮುದ್ರೆಗಳು ನಮಗೆ ಸಿಕ್ಕಿವೆ. 3000 ಮುದ್ರೆಗಳು ಈಗ ನಮಗೆ ಸಿಕ್ಕಿವೆ. 3000 ಮುದ್ರೆಗಳು ಲಭ್ಯ. ಇದೇ ಸ್ವಲ್ಪ ವರ್ಷಗಳ ಹಿಂದೆ 2500 ಅಂತಿತ್ತು. ಈಗ ನಾವು ಸಾಮಾನ್ಯವಾಗಿ ಕೆಲವು ಪಠ್ಯಕ್ರಮಗಳನ್ನು ನೋಡ್ತಾ ಹೊಂಟಾಗ ಆ ಪುಸ್ತಕಗಳಲ್ಲಿ 2500 ಅಂತಿರ್ತದೆ. ಯಾಕೆ ಇರ್ತದೆ ಅಂದರೆ ಅಪ್ಡೇಟ್ ಆಗಿರಲ್ಲ, ಅದಕ್ಕೆ ಇರ್ತದೆ. ಆ ಅಪ್ಡೇಟ್ ಆಗಿ ನಾವು ಹೇಳಬೇಕಂದ್ರೆ 3000 ಮುದ್ರೆಗಳು. ಸಿಂಧೂ ನಾಗರಿಕ ಒಟ್ಟು ಮುದ್ರೆ ಸಂಖ್ಯೆ 3000. ಇದು ಆಪ್ಷನ್ನಲ್ಲಿ ಇರಲಿಲ್ಲ ಅಂದ್ರೆ ಮಾತ್ರ ನೀವು 2500 ಅಂತ ಆನ್ಸರನ್ನು ಚಾಯ್ಸ್ ಮಾಡಿ. ಹಾಗೆ ಈ ಮುದ್ರೆಗಳು ಅತಿ ಹೆಚ್ಚು ಸಿಕ್ಕಿರೋದು ಎಲ್ಲಿ? ರಾಜಸ್ಥಾನದಲ್ಲಿ. ಹಾಗಿದ್ರು ರಾಜ್ಯವನ್ನು ನೋಡಿದಾಗ ರಾಜಸ್ಥಾನ, ನಿವೇಶನವನ್ನು ನೋಡಿದಾಗ ಹರಪ್ಪ ಎಂಬ ನಿವೇಶನ. ಹಾಗಿದ್ರೆ ಈ ಮುದ್ರೆಗಳಿಗೆ ಪ್ರಸ್ತುತವಾಗಿ ಎಲ್ಲಿದೆ ಅನ್ನೋದೊಂದು ಪ್ರಶ್ನೆ ಬರ್ತದೆ. ಅತಿ ಹೆಚ್ಚು ಮುದ್ರೆಗಳು ಲಂಡನ್ನಲ್ಲಿ. ಆದರೆ ಭಾರತದಲ್ಲಿ ಮುದ್ರೆಗಳನ್ನು ನಾವು ಎಲ್ಲಿ ಕಾಣಬಹುದು ಅಂದರೆ ಕಲ್ಕತ್ತಾ ನ್ಯಾಷನಲ್ ಮ್ಯೂಸಿಯಂನಲ್ಲಿ ನೋಡ್ಬೋದು. ಆದರೆ ಬಹುತೇಕ ಮುದ್ರೆಗಳಿರೋದು ಲಂಡನ್. ಹಾಗೆ ಪರೀಕ್ಷೆಗೆ ಇವೆರಡೂ ಬಂದು ನಾವು ಏನು ಆನ್ಸರ್ ಮಾಡಬೇಕು ಅನ್ನೋಂಥ ಒಂದು ಗೊಂದಲಮಯವಾದಂಥ ಪ್ರಶ್ನೆಗಳು ನಿಮ್ಮಲ್ಲೇ ಇರ್ಬೋದು ಅಂತ ನಾವು ಭಾವಿಸ್ತೇವೆ. ಅಂಥ ಸಂದರ್ಭದಲ್ಲಿ ಪ್ರಶ್ನೆ ಅಂತ ಮಾಡ್ತೇವೆ, ಸಿಂಧೂ ನಾಗರಿಕತೆಯ ಮುದ್ರೆಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಇವೆ? ಆಪ್ಷನ್ ಎ ಪ್ಯಾರಿಸ್, ಲಂಡನ್, ಕರಾಚಿ, ದೆಹಲಿ. ಲಂಡನ್ ಈಸ್ ಆನ್ಸರ್. ಅಂದರೆ ದೇಶವನ್ನು ಕುರಿತು ಕೇಳಿದ್ರು ಅಂತ ಅರ್ಥ. ಅಂತಾರಾಷ್ಟ್ರೀಯ ಮಟ್ಟದ ಉದಾಹರಣೆಗಳನ್ನ ಇದು ಆಪ್ಷನ್ಸ್ ಅನ್ನು ಬಳಸಿದ್ರು ಅಂತ ಅರ್ಥ. ಬೈ ಚಾನ್ಸ್ ಅದೇ ಪ್ರಶ್ನೆಗೆ ಮದ್ರಾಸ್, ದೆಹಲಿ, ಕೋಲ್ಕತ್ತಾ, ಬೆಂಗಳೂರಲ್ಲಿ ಕೊಟ್ಟರೆ ಕಲ್ಕತ್ತಾ. ವಾಟ್ ಇಸ್ ರಾಂಗ್ ವಿತ್ ದಟ್? ಆಪ್ಷನ್ಸ್ ನೋಡಿ ಆನ್ಸರ್ ಮಾಡುವಂಥ ಕ್ಷೇತ್ರ ಇದು, ಸ್ಪರ್ಧಾತ್ಮಕ ಲೋಕ. ಪ್ರಶ್ನೆ ನೋಡಿ ಉತ್ತರ ಮಾಡೋದಲ್ಲ, ಆಪ್ಷನ್ಸನ್ನು ನೋಡಿ ನಾವು ಪ್ರಶ್ನೆಯ ಒಂದು ಆಳವನ್ನು ಅರ್ಥ ಮಾಡ್ಕೋಬೇಕು. ಮೀನಿನಂತೆ ವಿರುದ್ಧವಾಗಿ ಈಜುವಂಥ ಕಾಲ ಇದು. ಹೀಗೆ ಬರ್ತದೆ ಇದು ಅಸಾಧ್ಯ. ಹಾಗಾಗಿ ಈ ಮುದ್ರೆಗಳನ್ನು ಯಾವುದರಿಂದ ರೆಡಿ ಮಾಡ್ತಾ ಇದ್ರು? ಮುದ್ರೆಗಳನ್ನು ಜೇಡಿ ಮಣ್ಣು, ಸಿಟೈಟ್ ಎಂಬ ಕಲ್ಲು ಮತ್ತು ದಂತದಿಂದ, ಆನೆ ದಂತದಿಂದ ರೆಡಿ ಮಾಡ್ತಾ ಇದ್ರು. ಹಾಗಿದ್ರೆ ಈಗ ಒಂದು ನೆಟ್ ಎಕ್ಸಾಮ್ನಲ್ಲಿ ಇದು ಪ್ರಶ್ನೆಯನ್ನು ಕೇಳಿದರು 2016 ನೆಟ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್. ಹರಪ್ಪನ್ ಸೀಲ್ಸ್ ವೇರ್ ಮೇಡ್ ಆಫ್ ಅಂತ ಕೇಳಿದರು. ಹರಪ್ಪ ಮುದ್ರೆಗಳನ್ನು ಯಾವುದರಿಂದ ಮಾಡಲಾಗಿದೆ? ಆನ್ಸರ್ ಈಸ್, ಅಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ನಲ್ಲಿ ಫೈಬರ್, ಐರನ್, ಕಬ್ಬಿಣ, ಪ್ಲಾಸ್ಟಿಕ್, ಸಿಟೈಟ್. ಬಟ್ ಆನ್ಸರ್ ಈಸ್ ಸಿಟೈಟ್. ಹೀಗೆ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಸುಮಾರು ನಿಮಗೆ ಒಂದು ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ನಾನು ಮತ್ತೊಂದು ಕ್ಲಾಸ್ನಲ್ಲಿ ನಿಮಗೆ ಆಯಾ ಚಾಪ್ಟರ್ಸ್ ವೈಸ್ನಲ್ಲಿ ನಿಮಗೆ ಯಾವ ಪರೀಕ್ಷೆ ಒಳಗೆ ಏನೇನು ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನು ಸಮಗ್ರವಾಗಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ಪ್ರಿಯ ವೀಕ್ಷಕರೇ. ಆ್ಯಂಡ್ ಈಗ ಈ ಮುದ್ರೆಗಳನ್ನು ಯಾವ ಕಾರಣಕ್ಕಾಗಿ ಬಳಸ್ತಿದ್ರು ಅನ್ನೋದೊಂದು ಮುಖ್ಯ. ಈ ಮುದ್ರೆಗಳನ್ನು ಆರ್ಥಿಕವಾಗಿ ಬಳಕೆ ಮಾಡ್ಕೊತಿದ್ರು, ಅಂದರೆ ವಿನಿಮಯಕ್ಕಾಗಿ ಬಳಕೆ ಮಾಡ್ಕೊತಿದ್ರು. ಈಗ ನಾವು ಹೆಂಗೆ ದುಡ್ಡನ್ನು ಕೊಟ್ಟು ವಸ್ತುಗಳನ್ನು ತೊಗೊಳ್ತೀವಿ, ಹಾಗೆ ಅವರು ಮುದ್ರೆಗಳನ್ನು ಕೊಟ್ಟು ಕೆಲವು ವಸ್ತುಗಳನ್ನು ತೊಗೊಳ್ತೀವಿ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿನಿಮಯ ಪದ್ಧತಿಯಲ್ಲಿ ಬಳಕೆ ಮಾಡ್ತಿದ್ರು. ಈಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ಲೋತಾಲ್, ಗುಜರಾತ್ನಲ್ಲಿರುವಂಥ ಒಂದು ಪ್ರಮುಖ ಹರಪ್ಪ ನಿವೇಶನದಲ್ಲಿ ಪರ್ಷ್ಯಾದ ಒಂದು ಮುದ್ರೆ ಸಿಕ್ಕಿದೆ. ಅದೇ ರೀತಿ ಭಾರತದ ಪರ್ಷ್ಯಾದ ಮುದ್ರೆ ಸಿಕ್ಕಿದೆ. ಅದೇ ರೀತಿ ನಮ್ಮ ಹರಪ್ಪ ನಾಗರಿಕತೆಯ ಮುದ್ರೆಗಳು ಪರ್ಷ್ಯಾದಲ್ಲಿ
ಮತ್ತು ಪರ್ಷಿಯಾ ಅಂದರೆ ಇರಾನ್ ಮತ್ತು ಮೆಸೊಪೊಟೇಮಿಯಾ ಅಂದರೆ ಇರಾಕ್ ಮತ್ತು ಇರಾನ್ನಲ್ಲಿ ಕೂಡ ಸಿಕ್ಕಿವೆ. ಹಾಗೆ ಅವರಿಗೆ ನಮಗೆ ವ್ಯಾಪಾರ ಸಂಬಂಧವನ್ನು ತಿಳಿದುಕೊಳ್ಳಲು ಇರುವಂಥ ಪ್ರಮುಖ ಮೂಲಾಧಾರ ಈ ಮುದ್ರೆಗಳು. ಹಾಗಿದ್ರೆ ಈ ಮುದ್ರೆಯನ್ನ ವ್ಯಾಪಾರಕ್ಕಾಗಿ ಬಳಸ್ತಿದ್ರು, ವಿನಿಮಯಕ್ಕಾಗಿ ಬಳಸ್ತಿದ್ರು ಒಂದು. ಇನ್ನೊಂದು ಅರ್ಥದಲ್ಲಿ ಈ ಮುದ್ರೆಗಳ ಮೇಲೆ ಸ್ವಸ್ತಿಕ್ ಚಿತ್ರ ಇರೋದನ್ನು ನೋಡಿದಾಗ ಇವರು ಧರ್ಮದ ಪ್ರಚಾರದಲ್ಲಿ ತೊಡಗಿದ್ರು ಅಂತ ಗೊತ್ತಾಗ್ತದೆ. ಅಂದರೆ ಅವರು ಧರ್ಮವನ್ನ ಇಲ್ಲೇ ಎಕ್ಸ್ಪೋಸ್ ಮಾಡಿದ್ರು ಅಂತ ಅರ್ಥ. ಹಾಗಿದ್ದಾಗ ಮೊದಲನೇದ್ದು 199% ಉತ್ತರ ಆರ್ಥಿಕವಾಗಿ ಬಳಕೆ ಮಾಡಿ, 1% ಧಾರ್ಮಿಕ ಅನ್ನೋದು ಕೂಡ ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ನಾಳೆ ಎಕ್ಸಾಮ್ನಲ್ಲಿ ಕೇಳ್ಬೋದಲ್ಲ, ಹರಪ್ಪ ಮುದ್ರೆಗಳ ಬಳಕೆ ಉದ್ದೇಶ ಏನಾಗಿತ್ತು? ಆಪ್ಷನ್ ಎ ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ. ಅಂತ ಟೈಮ್ನಲ್ಲಿ ನೀವು ಆರ್ಥಿಕವಾಗಿ ಅಂತ ಆನ್ಸರ್ ಮಾಡ್ಬೋದು. ಬೈ ಚಾನ್ಸ್ ಆರ್ಥಿಕ ಮತ್ತು ಧಾರ್ಮಿಕ ಅಂತ ಆಪ್ಷನ್ ಕೊಟ್ಟರೆ ಆರ್ಥಿಕ ಮತ್ತು ಧಾರ್ಮಿಕ ಅಂತ ಆನ್ಸರ್ ಮಾಡಿ. ಹೀಗೆ ಈ ಮುದ್ರೆಗಳನ್ನು ಮಣ್ಣಲ್ಲಿ ಮಾಡಿ ಸುಟ್ಟಿದ್ದರಿಂದ ಅಂತಹ ಮುದ್ರೆಗಳನ್ನ ನಾವು ಟೆರ್ರಾಕೋಟಾ ಅಂತ ಹೇಳ್ತೀವಿ. ಟೆರ್ರಾಕೋಟಾ ಅಂದ್ರೆ ಮಣ್ಣಲ್ಲಿ ಮಾಡಿ ಸುಟ್ಟು ಗಟ್ಟಿ ಮಾಡಿದಂಥ ವಸ್ತು. ಅದು ಮುದ್ರೆ ಇರ್ಬೋದು, ಮನೆಯಲ್ಲಿ ಬಳಸುವ ಮಡಿಕೆ ಇರ್ಬೋದು, ಮನೆ ನಿರ್ಮಾಣಕ್ಕೆ ಬಳಸುವ ಹಂಚಿರ್ಬೋದು, ಅಥವಾ ಇಟ್ಟಿಗೆಗಳು ಇರ್ಬೋದು, ಅವು ಟೆರ್ರಾಕೋಟಾ. ಇತ್ತೀಚೆಗೆ ಸ್ತ್ರೀಯರ ಕೆಲವು ಆಭರಣಗಳು ಕೂಡ ಮಣ್ಣಿನಲ್ಲಿ ಮಾಡಿ ಸುಟ್ಟು ಅವುಗಳಿಗೆ ಬಣ್ಣ ಹಚ್ಚಿ ಮಾರುಕಟ್ಟೆಯಲ್ಲಿ ಪರಿಸರ ಸ್ನೇಹಿ ಅನ್ನುವ ನಿಟ್ಟಿನಲ್ಲಿ ಅವುಗಳನ್ನು ಕೂಡ ಮಾರಾಟ ಮಾಡ್ತಾರೆ. ಸಾಕಷ್ಟು ಟೆರ್ರಾಕೋಟಾ ಆನ್ಲೈನ್ ಮಾರ್ಕೆಟಿಂಗ್ ಕೂಡ ನಡೆದಿದೆ. ಹಾಗೆ ಟೆರ್ರಾಕೋಟಾ ಅಂದ್ರೆ ಮಣ್ಣಲ್ಲಿ ಮಾಡಿ ಸುಟ್ಟು ಗಟ್ಟಿ ಮಾಡಿದಂಥ ವಸ್ತುಗಳು ಅಂತ ಅರ್ಥ. ಹಾಗಾಗಿ ಅದನ್ನೇ ಮೂಲವಾಗಿ ಇಟ್ಕೊಂಡು ನಾಳೆ ಎಕ್ಸಾಮ್ನಲ್ಲಿ ಕೇಳಬಹುದು. ಟೆರ್ರಾಕೋಟಾ ಅಂದ್ರೆ ಏನು? ಕಟ್ಟಿಗೆಯಲ್ಲಿ ಮಾಡಿದ ವಸ್ತುಗಳು, ಮಣ್ಣಲ್ಲಿ ಮಾಡಿ ಬಿಸಿಲಲ್ಲಿ ಒಣಗಿಸಿದ ವಸ್ತುಗಳು, ಮಣ್ಣಿನಲ್ಲಿ ಮಾಡಿ ಸುಟ್ಟ ವಸ್ತುಗಳು, ಲೋಹದಲ್ಲಿ ಮಾಡಿದ ವಸ್ತುಗಳು, ಮಣ್ಣಲ್ಲಿ ಮಾಡಿ ಸುಟ್ಟ ವಸ್ತುಗಳು ಟೆರ್ರಾಕೋಟಾ. ಹಾಗಿದ್ರೆ ಈಗ ನಾವು ಸ್ಪರ್ಧಾರ್ಥಿಗಳೇ, ನಾವೀಗ ಸಿಂಧು ನಾಗರಿಕತೆ ಆರಂಭದಲ್ಲಿ ಇದಕ್ಕೆ ಮೆಲುಹ ಅಂತ ಕೂಡ ಮೆಸೊಪೊಟೇಮಿಯಾ ಕರೆದರು ಅಂಥೇಳಿ ನಾವೊಂದು ಸಂಗತಿ ನೋಡಿದ್ವಿ. ಅದೇ ರೀತಿ ನಾಗರಿಕತೆಯ ಒಂದು ಕುರುಗಳ ಬಗ್ಗೆ ನಿಖರವಾದ ದಾಖಲೆಗಳು ಆರಂಭವಾಗಿದ್ದು 1856 ಜಾನ್ ಮತ್ತು ವಿಲಿಯಂ ಬ್ರನ್ಲೋ ಎಂಬ ಗುತ್ತಿಗೆದಾರರಿಂದ ಸುಟ್ಟಿಗೆಗಳು ಬಗ್ಗೆ ಮಾಹಿತಿ ದಾಖಲಾಯಿತು. ಅದಕ್ಕಿಂತ ಪೂರ್ವದಲ್ಲೇ 1826, 31ರಲ್ಲಿ ಕೂಡ ಈ ನಾಗರಿಕತೆ ಬಗ್ಗೆ ವಿಷಯ ಸ್ವಲ್ಪ ಚರ್ಚೆಗೆ ಇತ್ತು ಅಂತ ಒಂದು ಕೂಡ ನಾವು ಗಮನಿಸಿದ್ವಿ. ಆ್ಯಂಡ್ ದೆನ್ ಪುರಾತತ್ವ ಮಂಡಳಿಯ ಸಹಾಯದಿಂದ ಈ ನಾಗರಿಕತೆ ಅಧ್ಯಯನ ಆರಂಭ ಆಯಿತು. ಹಾಗೆ ಅದೇ ಅಧ್ಯಯನದಲ್ಲಿ ಸಿಕ್ಕಂಥ ಪ್ರಮುಖ ಒಂದು ಆಧಾರಗಳು ಅಂದರೆ ಮುದ್ರೆಗಳ ಬಗ್ಗೆ ಸಮಗ್ರವಾಗಿ ನಾವು ಈ ವಿಷಯವನ್ನು ಕಲಿತ್ವಿ. ಈ ರೀತಿ ನೀವು ಒಂದು ವಿಷಯವನ್ನು ತಗೊಂಡು ಅನಲೈಸ್ ಮಾಡ್ತಾ ಹೊಂಟ್ರಿ ಅಂದ್ರೆ, ಆಳಕ್ಕೆ ಹೋದ್ರೆ ನಿಮಗೆ ಆ ಚಾಪ್ಟರ್ನಲ್ಲಿ ಬರುವಂಥ ಕ್ವಶನ್ಸ್ಗಳು ಮಿಸ್ ಆಗೋ ಚಾನ್ಸೇ ಇಲ್ಲ. ಅಷ್ಟು ಕಾನ್ಫಿಡೆಂಟಾಗಿ ರೀಡ್ ಮಾಡಬೇಕು. ಎಲ್ಲರೂ ಓದ್ತಾರೆ, ಆದರೆ ಓದಿನಲ್ಲಿ ಆತ್ಮಸ್ಥೈರ್ಯವನ್ನು ಕಾಣುವುದು ಬಹುತೇಕ ಜನ ಕಡಿಮೆ. ಹಾಗಾಗಿ ಆತ್ಮಸ್ಥೈರ್ಯವನ್ನು ಕೂಡ ನೀವು ವೃದ್ಧಿಸ್ಕೋಬೇಕು ಅಂದರೆ ಈ ರೀತಿ ಬಿಡಿ ಬಿಡಿಯಾಗಿ ಚರ್ಚೆ ನಿಮಗೆ ಅಗತ್ಯತೆ ಇರ್ತದೆ ಸ್ನೇಹಿತರೆ. ಹಾಗಿದ್ದಾಗ ಈ ಒಂದು ಭಾರತ ಪುರಾತತ್ವ ಮಂಡಳಿ 1904ರಲ್ಲಿ ಬ್ರಿಟಿಷ್ ವೈಸ್ರಾಯ್ ಇದ್ದ ಭಾರತದಲ್ಲಿ ಲಾರ್ಡ್ ಕರ್ಜನ್ ಅಂತ. ಆ ಲಾರ್ಡ್ ಕರ್ಜನ್ 1904ರಲ್ಲಿ ಭಾರತ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆ ಎಂದು ಹೊರಡಿಸಿ, ಆ ಭಾರತ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆ 1904ರಲ್ಲಿ ಹೊರಡಿಸಿ, ಆ ಕಾಯ್ದೆಯಲ್ಲಿ ಪುರಾತತ್ವ ಮಂಡಳಿಯನ್ನ ಪುರಾತತ್ವ ಇಲಾಖೆಯೆಂದು ಬದಲಾಯಿಸಿದ. ದೆನ್ ಇಟ್ ಬಿಕೇಮ್ ಡಿಪಾರ್ಟ್ಮೆಂಟ್. ಬಟ್ ಅರ್ಲಿಯರ್ ಇಟ್ ವಾಸ್ ಬೋರ್ಡ್. ಬೋರ್ಡ್ ಅಂದರೆ ಮಂಡಳಿ. ಮಂಡಳಿ ಇದ್ದಾಗ ನಿರ್ದೇಶಕರಾಗಿದ್ದರು ಕನಿಂಗ್ಹ್ಯಾಮ್ರು. ಸೂಕ್ಷ್ಮವಾಗಿ ಗಮನಿಸಿ ಅಭ್ಯರ್ಥಿಗಳೇ, ಸೂಕ್ಷ್ಮ ಗಮನಿಸಿ. ಇಲಾಖೆ ಅಂತ ಅದು ಪರಿವರ್ತನೆ ಆದಾಗ ಇಲಾಖೆಯ ಮೊದಲ ನಿರ್ದೇಶಕರಾದವರು ಜಾನ್ ಮಾರ್ಷಲ್. ಭಾರತ ಪುರಾತತ್ವ ಇಲಾಖೆಯ ಪ್ರಥಮ ನಿರ್ದೇಶಕರು ಜಾನ್ ಮಾರ್ಷಲ್. ಈ ಜಾನ್ ಮಾರ್ಷಲ್ ಅವರು ಈ ಇಲಾಖೆಯ ವತಿಯಿಂದ ಇಲಾಖೆಯ ನಿರ್ದೇಶಕರಾಗಿ ಸುಮಾರು 20 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ
ಇವರ ಅಧ್ಯಯನದಲ್ಲಿ ಸಿಕ್ಕಂಥ ಹರಪ್ಪ ಮೊಹೆಂಜೊದಾರೋ ಎಂಬ ನಿವೇಶನಗಳ ದಾಖಲೆಗಳನ್ನು ಇಟ್ಟುಕೊಂಡು 1924ರಲ್ಲಿ 1924ರಲ್ಲಿ ದ ಇಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಅನ್ನೋ ಒಂದು ಪತ್ರಿಕೆಯಲ್ಲಿ ಈ ನಾಗರಿಕತೆಯನ್ನು ಕುರಿತು ಪ್ರಥಮ ಬಾರಿಗೆ ಲೇಖನವನ್ನು ಪ್ರಕಟಿಸಿದರು. ಹಾಗಿದ್ರೆ ಆ ಒಂದು ಪತ್ರಿಕೆ ಹೆಸರೇನು? ಇಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಅನ್ನೋ ಪತ್ರಿಕೆಯಲ್ಲಿ ಇದನ್ನು ಪ್ರಕಟಿಸಿದರು. 1924ರಲ್ಲಿ ದ ಇಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಅನ್ನೋ ಪತ್ರಿಕೆಯಲ್ಲಿ ಈ ನಾಗರಿಕತೆಯನ್ನು ಕುರಿತು ಜಾನ್ ಮಾರ್ಷಲ್ ಅವರು ಪ್ರಥಮ ಬಾರಿಗೆ ಲೇಖನವನ್ನು ಪ್ರಕಟಿಸಿದಾಗ ಈ ನಾಗರಿಕತೆ ಜಗತ್ತಿಗೆ ಜಾಹೀರಾತಾಯಿತು. ಹೀಗೆ ಇತಿಹಾಸದಲ್ಲಿ ಗೋಚರಿಸಿಕೊಂಡ ಈ ಸಿಂಧೂ ಬೆಲಿನ ನಾಗರಿಕತೆ ಮೆಲುಹ ಸಂಸ್ಕೃತಿ ಮುಂದೆ ಜಗತ್ತಿನಾದ್ಯಂತ ಎಲ್ಲ ಪ್ರವಾಸಿಗರ ಗಮನಕ್ಕೆ ಬಂತು. ಆಗ ಪ್ರವಾಸಿಗರ ತಂಡಗಳು ಇಲ್ಲಿಗೆ ಹರಿದು ಬರಕತ್ತು. ಅನೇಕ ಸಂಶೋಧಕ ತಂಡದವರು ಬಂದರು. ಹಾಗಾಗಿ ಸಾಕಷ್ಟು ಈ ನಾಗರಿಕತೆ ಅಧ್ಯಯನಕ್ಕೆ ಸರ್ಕಾರದಿಂದ, ಬ್ರಿಟಿಷ್ ಸರ್ಕಾರದಿಂದ ಅನುದಾನ ಸಿಕ್ತು. ಆರಂಭದಲ್ಲಿ 2.5 ಲಕ್ಷ ರೂಪಾಯಿಗಳು ಅನುದಾನ ಸಿಕ್ಕಿತ್ತು. ಆ ಅನುದಾನದ ಅಡಿಯಲ್ಲಿ ಅಧ್ಯಯನಗಳು ಚುರುಕುಗೊಂಡವು. ಹೀಗೆ ಈ ಸಿಂಧೂ ನಾಗರಿಕತೆಯನ್ನು ಕುರಿತು ಜಾನ್ ಮಾರ್ಷಲ್ ಅವರು ಒಂದು ನಿಖರವಾದ ಕಾಲ ನಿರ್ಣಯವನ್ನು ಮಾಡಬೇಕಾಗಿತ್ತು. ಕಾಲ ನಿರ್ಣಯ ಅಂದರೆ ಈ ನಾಗರಿಕತೆ ಎಷ್ಟು ವರ್ಷಗಳ ಹಳೆಯದು, ಎಷ್ಟು ವರ್ಷಗಳ ಹಿಂದೆ ಈ ನಾಗರಿಕತೆ ಇತ್ತು ಅಂತ ತಿಳ್ಕೊಬೇಕಾಗಿತ್ತು. ಹಾಗಾಗಿ ಅವರು ಒಂದು ವೈಜ್ಞಾನಿಕ ಅಧ್ಯಯನವನ್ನು ಆರಂಭಿಸಿದರು. ಆ ವೈಜ್ಞಾನಿಕ ಅಧ್ಯಯನ ಯಾವುದು ಅಂದರೆ C14 ಆ್ಯಂಡ್ C12 ಅಂತೀವಿ. ಅದರ ಮೇನ್ ಅಂದರೆ C14 ಆ್ಯಂಡ್ ಪೊಟ್ಯಾಸಿಯಂ ಅಧ್ಯಯನ. C14 ಆ್ಯಂಡ್ ಪೊಟ್ಯಾಸಿಯಂ. ಏನಿದು C14 ಆ್ಯಂಡ್ ಪೊಟ್ಯಾಸಿಯಂ? ನೋಡಿ, ಇಂತಹ ಒಂದು ವಿಷಯದಲ್ಲಿ ಕ್ಲಾರಿಫಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹಾಗೆ C14 ಪೊಟ್ಯಾಸಿಯಂ ಅನ್ನೋದೆಲ್ಲರಿಗೂ ಗೊತ್ತು. ಹಾಗೆ ಅಧ್ಯಯನ ಏನದು ಅನ್ನೋದ್ರ ಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದಲ್ಲ, ಸಾಧ್ಯತೆಗಳಿವೆ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕೇಳಿ. ಪೊಲೀಸ್ 2015 ಏನದು ಪ್ರಶ್ನೆ? ಭೂಮಿಯಲ್ಲಿ ಸಿಗುವ ಪ್ರಾಚೀನ ಪಳವಳಿಕೆಗಳ ಕಾಲವನ್ನು ಗುರುತಿಸಲು ಬಳಸುವ ವಿಧಾನ ಯಾವುದು? C12, C14, ಸೋಡಿಯಂ ಕ್ಲೋರೈಡ್. ಯಾವುದು? C14 ಅಧ್ಯಯನ. ಹಾಗೆ ಮುಂದೆ ಕೇಳಬಹುದು, C14 ಅಧ್ಯಯನದಲ್ಲಿ ಯಾವ ರೀತಿ ಪ್ರಕ್ರಿಯೆಗಳು ನಡೀತಾವಂತೆ ಆಪ್ಷನ್ಸ್ ಕೊಡ್ಬೋದು. ಹಾಗಿದ್ರೆ ಯಾವುದೇ ಒಂದು ವಸ್ತು ಇರ್ಬೋದು, ಒಂದು ಜೀವಿ ಇರ್ಬೋದು, ಕಾರ್ಬನ್ 12 ಐಸೋಟೋಪ್ ಮತ್ತು ಕಾರ್ಬನ್ 14 ವಿಕಿರಣಶೀಲ ಅಂಶ ಅಂತ ಹೇಳ್ತಾರೆ ನಾವು. ಹಾಗೆ ಕಾರ್ಬನ್ 14 ಅನ್ನೋದು ವಿಕಿರಣಶೀಲ ಅಂದರೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಐಸೋಟೋಪ್ ಅನ್ನೋದು ಏನಿಲ್ಲ, ಕಾರ್ಬನ್ 12 ಅದು ಸ್ಥಿರವಾಗಿ ಉಳಿಯುವಂಥದ್ದು. ಹಾಗೆ 2 ರೀತಿ ಕಾರ್ಬನ್ ಅಂಶಗಳನ್ನು ನಾವು ಕಾಣ್ತೇವೆ. ಈಗ ಉದಾಹರಣೆಗೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ನಶಿಸಿ ಹೋದ ನಂತರ, ಸತ್ತು ಹೋದ ನಂತರ, ಆ ವಸ್ತು ಅಥವಾ ಆ ಒಂದು ದೇಹವನ್ನು ನಾವು ಕೆಡದಂತೆ ಸಂರಕ್ಷಿಸಿದಾಗ ಈ ಕಾರ್ಬನ್ 12 ಅನ್ನೋದು ಸ್ಥಿರವಾಗಿ ಉಳಿದಿರ್ತದೆ. ಬಟ್ ಕಾರ್ಬನ್ 14 ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಅದು ಯಾವ ರೀತಿ ಕಡಿಮೆ ಆಗ್ತದೆ ಅನ್ನೋ ಅಂಶ ದೃಢಪಟ್ಟಿರಲಿಲ್ಲ. ಆ ಕಾರ್ಬನ್ ಕಡಿಮೆ ಆಗೋದರ ಮೇಲೆ ಆ ವಸ್ತುವಿನ ಹಿನ್ನೆಲೆಯನ್ನು ಹೇಳ್ತಾರೆ. ಎಷ್ಟು ವರ್ಷಗಳ ಹಿಂದೆ ಈ ವ್ಯಕ್ತಿಯಿಂದ ಈ ವಸ್ತು ಇತ್ತು. ಉದಾಹರಣೆ, ಈಗ ಒಂದು ವಸ್ತುವಿನಲ್ಲಿ 100ರಷ್ಟು ಕಾರ್ಬನ್ ಇದೆ ಅಂತ ಅನ್ಕೊಳ್ಳೋಣ. 6000 ವರ್ಷಗಳನ್ನು ಇದು ಗತಿಸಿದ ಕಳೆದರೆ ಈ ವಸ್ತುವಿನಲ್ಲಿ 50% ಕಾರ್ಬನ್ ಕಡಿಮೆ ಇರ್ತದೆ. ಅಂದರೆ 50% ಕಡಿಮೆ 6000 ವರ್ಷಗಳಿಗೆ. ಹಾಗಿದ್ರೆ ಮತ್ತೆ 6000 ವರ್ಷಗಳು ಹೋದರೆ ಇದರಲ್ಲಿ 25% ಉಳಿತದೆ, 25ರಷ್ಟು ಉಳಿತದೆ. ಮತ್ತೆ 6000 ವರ್ಷಗಳು ಹೋದರೆ 12ವರೆಗೆ ಉಳಿತದೆ. ಹೀಗೆ 6 ವರ್ಷಗಳಿಗೆ 50% ಕಡಿಮೆ ಆಗ್ತದೆ. ಅದು ಹೇಗೆ ಕಡಿಮೆ ಆಗ್ತದೆ ಅಷ್ಟು ಹಳೆಯದು ಅಂತ ಭಾವಿಸ್ತಾರೆ. ಈಗ ನಿಮಗೆ ಇನ್ ಜನರಲ್ ಆಗಿ ನಾನು ಹೇಳಬೇಕು ಅಂದರೆ, ಯಾಕಂದ್ರೆ ಎಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇದು ಕನ್ಫ್ಯೂಷನ್ ಅನಿಸ್ಬೋದು, ಸೈನ್ಸ್ ವಿದ್ಯಾರ್ಥಿ ಈಸಿ ಅನಿಸ್ಬೋದು. ಉದಾಹರಣೆಗೆ
ಈಸಿ ಮೆಥಡ್ನಲ್ಲಿ ನೋಡೋದಾದರೆ 1,000 ವರ್ಷಕ್ಕೆ ಕಾರ್ಬನ್ 1% ಕಡಿಮೆ ಆಗ್ತದ ಅಂತ ಅನ್ಕೋಬಿಡಿ. ಹಾಗಿದ್ರೆ ಈಗ ಸಿಕ್ಕಂಥ ವಸ್ತುವಿನಲ್ಲಿ ಕಾರ್ಬನ್ ಟೆಸ್ಟ್ ಮಾಡಬೇಕಲ್ಲ, ಟೆಸ್ಟ್ ಮಾಡೋಕ್ಕೆ ರೇಡಿಯೋ ಕಿರಣಗಳನ್ನು ಬಳಸುವುದು. ರೇಡಿಯೋ ಕಿರಣಗಳನ್ನು ಬಳಸ್ತಾರೆ. ಆ ರೇಡಿಯೋ ಕಿರಣಗಳನ್ನು ಹಾಯಿಸಿದಾಗ ಆ ವಸ್ತುವಿನಲ್ಲಿ ಈಗ 13% ಕಾರ್ಬನ್ ಇದೆ ಅಂದರೆ 1% ಕಡಿಮೆ ಆಗಿದೆ ಅಂತ ಅರ್ಥ. ಹಾಗೆ 1% ಕಡಿಮೆ ಆಗಿದೆ ಅಂದರೆ ಅದು 1,000 ವರ್ಷಗಳ ಹಿಂದೆ ಆ ಪ್ರಾಣಿ, ಆ ಮನುಷ್ಯ ಅಥವಾ ಆ ವಸ್ತು ಇತ್ತು ಅಂತ. ಹಾಗೆ ಇಂಥ ಅಧ್ಯಯನ ಕೇಂದ್ರಗಳು ನಮ್ಮ ಭಾರತದಲ್ಲಿ ಹೈದರಾಬಾದ್ನಲ್ಲಿದೆ, ಪುಣೆಯಲ್ಲಿದೆ. ಬಟ್ ಅತಿ ಪ್ರತಿಷ್ಠಿತವಾದ ಮೋಸ್ಟ್ ಅಡ್ವಾನ್ಸ್ಡ್ ರಿಸರ್ಚ್ ಸೆಂಟರ್ ಈಸ್ ಫ್ಲೋರಿಡಾ, ಅಮೇರಿಕಾದ ಫ್ಲೋರಿಡಾ ಅಮೇರಿಕಾದಲ್ಲಿ ಬರ್ತದೆ. ಫ್ಲೋರಿಡಾ ಅಮೇರಿಕಾ. ಇಂಥ ಒಂದು ಕಾರ್ಬನ್ 14 ಅಧ್ಯಯನದ ಪ್ರಕಾರ ಸಿಂಧೂ ನಾಗರಿಕತೆಯ ಕಾಲಾವಧಿಯನ್ನು ನಾವು ಕ್ರಿಸ್ತ ಪೂರ್ವ 3250ರಿಂದ 2751 ಹೇಳಲಾಗಿದೆ. ಜಾನ್ ಮಾರ್ಷಲ್ ನಿರ್ದೇಶಕರ ಸಂಶೋಧನೆಗೆ ದೃಢಪಟ್ಟಂಥ ಒಂದು ಮಾಹಿತಿ ಇದು. ಹಾಗಾಗಿ ಸಿಂಧೂ ನಾಗರಿಕತೆಯು 3250 ಕ್ರಿಸ್ತಪೂರ್ವದಿಂದ ಕ್ರಿಸ್ತಪೂರ್ವ 2750 ಮಧ್ಯದಲ್ಲಿ ನಾಗರಿಕತೆ ಇತ್ತು ಅಂತ ದೃಢಪಡ್ತು ಅಂದ್ರೆ ಅವರ ಸಂಶೋಧನೆಯಲ್ಲಿ ಮತ್ತೊಬ್ಬರ ಸಂಶೋಧನೆಯಲ್ಲಿ ಮತ್ತೆ ವೇರಿಯೇಷನ್ ಆಗ್ತಿತ್ತು ಹೋಗ್ತದೆ. ಇತಿಹಾಸದಲ್ಲಿ ಹಿಂಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ನಾವು ಗಮನಿಸ್ತಾ ಹೋಗ್ತವೆ. ಬಟ್ ಸಾಧ್ಯದಷ್ಟು ಒಂದು ನಿಖರತೆಯನ್ನು ತಿಳ್ಕೊಂಡು ನಾವು ಮುಂದೆ ಹೋಗಬೇಕು. ಹಾಗಿದ್ದಾಗ ಸಿಂಧೂ ನಾಗರಿಕತೆ ಕಾಲ ನಿರ್ಣಯಕ್ಕಾಗಿ, ಬಟ್ ಬೇರೆ ಯಾವುದೇ ಒಂದು ಐತಿಹಾಸಿಕ ಘಟನೆಗಳ ಕಾಲ ನಿರ್ಧಾರಕ್ಕಾಗಿ ಈ C14ನೊಂದಿಗೆ ಪೊಟ್ಯಾಷಿಯಮನ್ನು ಕೂಡ ಬಳಸ್ತಾರೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಯಾಕೆ ಅದು ಪರೀಕ್ಷೆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಈಗ ನಾವು ಸಿಂಧೂ ನಾಗರಿಕತೆಯ 2ನೇ ಹಂತದ ಅಧ್ಯಯನ ಹೆಂಗಾಯಿತು ಅನ್ನೋದನ್ನು ನೋಡಿದ್ವಿ. ಅದೇ ನಿಟ್ಟಿನಲ್ಲಿ ಸಿಂಧೂ ನಾಗರಿಕ ಜನಾಂಗದ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋದು ಬಹಳಷ್ಟು ಮಹತ್ವದ ಸಂಗತಿ. ಹಾಗೆ ಈ ಸಿಂಧೂ ನಾಗರಿಕತೆಯ ಜನಾಂಗದ ಬಗ್ಗೆ ಅಧ್ಯಯನ ಕೈಗೊಂಡವರು ಯಾರು, ಹಾಗಿದ್ರೆ ಅಧ್ಯಯನದಲ್ಲಿ ಅವರು ಹೇಳಿದಂಥ ಮಾಹಿತಿ ಏನು ಅನ್ನೋದನ್ನು ತಿಳ್ಕೋಬೇಕು. BS ಗುಹಾ ಅನ್ನೋರು ಹರಪ್ಪ ನಾಗರಿಕತೆಯನ್ನ ಕುರಿತು 26 ಅಸ್ಥಿಪಂಜರಗಳ ಅಧ್ಯಯನವನ್ನು ಮಾಡಿ ಈ ನಾಗರಿಕತೆಯಲ್ಲಿ 4 ಜನಾಂಗದವರು ಇದ್ದರು ಅಂತ ಮಾಹಿತಿಯನ್ನು ನೀಡಿದರು. ಆ 4 ಜನಾಂಗಗಳು ಪ್ರೋಟೋ ಆಸ್ಟ್ರೋಲೈಟ್ಸ್, ಎರಡನೇದು ಮೆಡಿಟೇರಿಯನ್ಸ್, ಮೂರನೇದು ಮಂಗೋಲ್ ಅಥವಾ ಮಂಗೋಲಾಯ್ಡ್ಸ್, ನಾಲ್ಕನೇದು ಅಲ್ಪೈನರು ಅಂತಾರ. ಹೀಗೆ ಪ್ರಿಯ ವೀಕ್ಷಕರೇ, 4 ಜನಾಂಗದವರು ಸಿಂಧೂ ನಾಗರಿಕರು ಅಂತೇಳಿ ಈ BS ಗುಹಾ ಅವರು 26 ಅಸ್ಥಿಪಂಜರ ಆಧಾರವಾಗಿಟ್ಕೊಂಡು ಹೇಳಿದರು. ಹಿಂದೆ ಒಂದು ESI ಎಕ್ಸಾಮ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ, ಹಾಗೆ ಸುಮ್ಮನೆ ಹೇಳೋದಲ್ಲ, ESI 2009ರಲ್ಲಿ ಒಂದು ಪ್ರಶ್ನೆ ಕೇಳಿ, ಹಾಗೆ ಒಂದು ಎಕ್ಸಾಮ್ನ ಕೇಳೋದು ಬೇರೆ, 2009ರಲ್ಲಿ ಪ್ರಶ್ನೆ ಬಂದಿದೆ ಅಂತ ಚರ್ಚೆ ಮಾಡೋದು ಬೇರೆ. ಕಾನ್ಫಿಡೆನ್ಸ್ ಟು ಇನ್ಕ್ರೀಸ್ ಅವರ್ ಕಾನ್ಫಿಡೆನ್ಸ್. ನಾವು ಹೋಗ್ತಾ ಇರೋ ದಾರಿ ಚೆನ್ನಾಗಿದೆ ಅಂತ ಅರ್ಥ ಮಾಡೋದು. ಹಾಗೆ ಅಲ್ಲಿ ಪ್ರಶ್ನೆ ಕೇಳಿದ್ರು, BS ಗುಹಾ ಯಾವ ವಿಷಯಕ್ಕೆ ಸಂಬಂಧಪಟ್ಟವರು? ಅಪರಾಧಶಾಸ್ತ್ರ, ಮಾನವಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ. ಬಟ್ ಆನ್ಸರ್ ಈಸ್ ಮಾನವಶಾಸ್ತ್ರ. ಜನಾಂಗದ ಬಗ್ಗೆ ಅಧ್ಯಯನ ಮಾಡಿದವರು ಮಾನವಶಾಸ್ತ್ರ. ಆಂಥ್ರೋಪಾಲಜಿಸ್ಟ್ BS ಗುಹಾ. ಹಾಗಿದ್ರೆ ಈ ನಾಗರಿಕತೆಯಲ್ಲಿ ಪ್ರೋಟೋಸ್ಟ್ರೋಲೈಡರು, ಮೆಡಿಟೇರಿಯನ್ನರು ಬಹುತೇಕವಾಗಿ ಇವರ ಸಂಖ್ಯೆನೇ ಹೆಚ್ಚಾಗಿತ್ತು. ಅಂದರೆ ಈ ಜನಾಂಗದವರು ಈ ನಾಗರಿಕತೆಯಲ್ಲಿ ಬಹಳಷ್ಟು ಜನ ಇದ್ದರು. ಹಾಗಾಗಿ ಈ ನಾಗರಿಕತೆಯ ಜನರ ಲಕ್ಷಣವನ್ನು ನೋಡಿದರೆ ಪ್ರಸ್ತುತ ದಕ್ಷಿಣ ಭಾರತದ ಜನಾಂಗದ ಲಕ್ಷಣಗಳನ್ನು ಹೋಲ್ತದೆ. ಹಾಗೆ ದಕ್ಷಿಣ ಭಾರತದ ಜನಾಂಗದವರು ನಾವೇನಂತೀವಿ? ಮೆಡಿಟೇರಿಯನ್ಸ್ ಅಂತ. ಹೌದು. ಹಾಗಿದ್ರೆ ದ್ರಾವಿಡರು ಉತ್ತರ ಭಾರತದಲ್ಲಿ ಆರ್ಯರು. ಬಟ್ ದಕ್ಷಿಣ ಭಾರತದಲ್ಲಿ ಜನಾಂಗೀಯ ವಿಭಜನೆಯನ್ನು ನೋಡಿದಾಗ
ದಕ್ಷಿಣ ಭಾರತದಲ್ಲಿ ನಾವು ದ್ರಾವಿಡರು. ಹಾಗಿದ್ದಾಗ ಈ ಲಕ್ಷಣಗಳು ದ್ರಾವಿಡ ಜನಾಂಗಕ್ಕೆ ಸೇರೋದ್ರಿಂದ ಸಿಂಧೂ ನಾಗರಿಕತೆಯ ಮೂಲ ಜನರು ದ್ರಾವಿಡರು ಎಂದು ಬಹುತೇಕ ತಜ್ಞರ ಅಭಿಪ್ರಾಯ. ಹಾಗಿದ್ರೆ ಈ ದ್ರಾವಿಡ ಅಂತ ನಮ್ಮ ಕರೆದವರು ಯಾರು? ಆರ್ಯರು. ಉತ್ತರ ಭಾರತದಲ್ಲಿ ವೇದ ಸಾಹಿತ್ಯ ರಚನೆ ಮಾಡಿದ ಆರ್ಯರು, ಅವರು ಆರ್ಯ ಅಂತ ಕರ್ಕೊಂಡ್ರು ತಮಗೆ. ಅಂದ್ರೆ ಆರ್ಯ ಅಂದರೆ ಶ್ರೇಷ್ಠರು. ಹಾಗಿದ್ರೆ ದ್ರಾವಿಡ ಅಂದರೆ ದಾಸರು, ಸೇವಕರು ಅಂತ ಅರ್ಥ. ನಮಗೆ ದಾಸ್ಯರು ಅಂತೇಳಿ ತಮ್ಮನ್ನ ಶ್ರೇಷ್ಠರು ಅಂತ ಅನ್ಕೊಂಡ್ರು. ಹಾಗೆ ಜನಾಂಗೀಯ ವಿಭಜನೆಯನ್ನು ನಾವು ನೋಡ್ತೀವಿ. ಅವರ ಆರಾಧ್ಯ ದೈವ ವಿಷ್ಣು, ವೈಷ್ಣವ. ನಮ್ಮ ಆರಾಧ್ಯ ದೈವ ದಕ್ಷಿಣ ಭಾರತದಲ್ಲಿ ಶಿವ, ಶೈವ. ಫಾರ್ ಎಕ್ಸಾಂಪಲ್, ಹಿಂದಿ ಸೀರಿಯಲ್ ಹಚ್ಚಲಿ ಸ್ಟಾರ್ ಚಾನಲ್ ದುರ್ಗಾ ಆರಾಧನೆ ಮಾಡ್ತಾರೆ, ಕೃಷ್ಣನ ಆರಾಧನೆ ಮಾಡ್ತಾರೆ ಉತ್ತರದಲ್ಲಿ ಬಹಳಷ್ಟು. ಯಾಕಂದ್ರೆ ವೈಷ್ಣವ, ವಿಷ್ಣುನ ಅವತಾರ ಕೃಷ್ಣ. ಬಟ್ ದಕ್ಷಿಣ ಭಾರತದಲ್ಲಿ ನಮ್ಮ ಸೀರಿಯಲ್ ನೋಡ್ರಿ, ನಾವು ಬರೀ ಶಿವ, ಹರ ಹರ ಮಹಾದೇವ್, ಸೌತ್. ಈ ಗೋಕರ್ಣ, ಮುರುಡೇಶ್ವರ, ಚಾಮುಂಡಿ ಬೆಟ್ಟ ಪಾರ್ವತಿ, ಮತ್ತು ಶಿವನ ಪತ್ನಿ ಪಾರ್ವತಿ. ಶೈವನ್ಸ್ ಕಲ್ಚರಲ್ ಡಿಸ್ಟ್ರಿಬ್ಯೂಷನ್ಸ್ ಐ ಡಿಸ್ಕಸ್ ವಿತ್ ಯು. ಹಾಗಿದ್ದಾಗ ಈ ಜನಾಂಗವನ್ನು ಕುರಿತು ನೋಡ್ರಿ ಒಂದು ಪ್ರಶ್ನೆ ಹೇಗೆ ಬಂದಿದೆ ಅನ್ನೋದು. ಎವ್ರಿ ಬಿಟ್ ಆಫ್ ಮೆಂಟನ್ನು ನಾವು ಕ್ಲಾಸನ್ನು ಕೇಳುವಾಗ ಬಹಳಷ್ಟು ಎಚ್ಚರದಿಂದ ಇರಬೇಕು ಸ್ನೇಹಿತರೆ. ಏನಿದೆ ಒಂದು ವಿಡಿಯೋ ಕೇಳಿಬಿಟ್ಟು ನಾವು KS ಆಗಿಬಿಡ್ತದ, PS ಆಗಿಬಿಡ್ತದ ಅಂತ ಕೇಳೋದ್ರ ಮೇಲೆ ಮನಸ್ಥಿತಿನ ಇಟ್ಕೋಬೇಕ್ರಿ. ಇದು ನನ್ನ ಸಲಹೆ. ಯಾಕಂದ್ರೆ ಆ ಸೆಕೆಂಡ್ ಕ್ಯಾನ್ ಚೇಂಜ್ ಅವರ್ ಲೈಫ್. ಆ ಪಾಯಿಂಟ್, ಆ ವರ್ಡ್, ಆ ಸೆಂಟೆನ್ಸ್, ಆ ಬ್ಲ್ಯಾಕ್ ಬೋರ್ಡ್, a person, a teacher can change your world, mind and go ahead. ಹಾಗೆ ಕೇಳು. ಇಂಟೆಲಿಜೆನ್ಸ್ ಎಕ್ಸಾಮಲ್ಲಿ ಕೇಳು 2019 ಇಂಟೆಲಿಜೆನ್ಸ್. ದ್ರಾವಿಡ ಎಂಬ ಜನಾಂಗದ ಮೂಲ ಜನಾಂಗ ಯಾವುದು ಅಂತ ಅಲ್ಲಿ ಕೊಟ್ಟಿರುವ ಆಪ್ಷನ್ಸ್: ನಿಗ್ರೋಸ್, ಪ್ರೊಟೋಸ್ಟೋಲೈಟ್ಸ್, ಪಿಗ್ಮೀಸ್ ಆ್ಯಂಡ್ ಅನದರ್ ಒನ್. ಬಟ್ ಆನ್ಸರ್ ಈಸ್ ಪ್ರೊಟೋಸ್ಟೋಲೈಟ್. ನೋಡಿ ಹೆಂಗೆ ಪ್ರಶ್ನೆನ ಹೆಂಗೆ ಪಿಕ್ ಮಾಡ್ತಾರೆ ಅವರು. ಎಷ್ಟು ನಾವು ಕಾನ್ಷಿಯಸ್ ಆಗಿ ಓದಬೇಕು, ಎಷ್ಟು ನಾವು ಎಚ್ಚರದಿಂದ ಇರಬೇಕು ಓದುವಾಗ. ಕಣ್ ತಗೊಂಡು ಕುಂದ್ರೆ ಎಚ್ಚರದ ಅಂತಲ್ಲ, ಕಣ್ ತಗೊಂಡು ನಿದ್ದೆ ಮಾಡೋ ಪ್ರತಿಕೂಲ ಎಷ್ಟೇ. ಹಾಗಾಗಿ ಬಿ ಅಲರ್ಟ್. ಎಷ್ಟೋ ಟೈಮ್ ಎಚ್ಚರದಲ್ಲಿ ನಂಗೆ ಹೇಳ್ತಿರ್ತದೆ, ಬಟ್ ಎಷ್ಟೋ ಟೈಮ್ನಲ್ಲಿ ನಾವು ಅದರಲ್ಲಿ ಮಗ್ನವಾಗಿರೋಂಗಿಲ್ಲ, ಅದರ ಕಡೆ ಗಮನ ಕೊಡೋದಿಲ್ಲ, ಹಾಗೇ ಕಣ್ ತಗೊಂಡು ನಿದ್ದೆ ಮಾಡ್ತಿರ್ತೇವೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಬಹಳಷ್ಟು ಎಚ್ಚರದಿಂದ, ಹೈ ಅಲರ್ಟ್ ಅಂತವಲ್ಲ, ಹಾಗೆ ವಿಷಯದ ಕಡೆ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ಈ ಜನಾಂಗದ, ಈ ಹರಪ್ಪ ಜನಾಂಗ, ದ್ರಾವಿಡ ಜನಾಂಗದ ಭಾಷೆ ಯಾವುದಾಗಿತ್ತು? ಸಿಂಧಿ. ಈ ಸಿಂಧಿ ಭಾಷೆಯು ದ್ರಾವಿಡ ಭಾಷೆಯನ್ನು ಹೋಲುತ್ತದೆ. ಫಾದರ್ ಹೆರಾಸ್ ಅನ್ನೋರು ಹೇಳ್ತಾರೆ. ಫಾದರ್ ಹೆರಾಸ್ ಅನ್ನೋರು ಹೇಳ್ತಾರೆ. ಸಿಂಧಿ ಭಾಷೆಯು ದ್ರಾವಿಡ ಭಾಷೆಯನ್ನು ಹೋಲುತ್ತದೆ ಅಂತ ಹೇಳ್ತಾರೆ. ಹಾಗಿದ್ರೆ ನಾಳೆ ಫಾದರ್ ಹೆರಾಸ್ ಯಾವ ವಿಷಯಕ್ಕೆ ಸಂಬಂಧಪಟ್ಟವರು ಅಂತ ಕೇಳ್ಬೋದಲ್ಲ, ಸಾಧ್ಯತೆ ಇದೆಯಲ್ಲ? ವಿತ್ ಒನ್ ಕ್ವಶನ್ ಐ ಆಮ್ ಜಸ್ಟ್ ಡಿಸ್ಕಸಿಂಗ್ ವಿತ್ ಯು. ದ ಆನ್ಸರ್ ಇನ್ ESI examination 2009. In the same way, it is possible to ask about Father Heras. Father Heras ಯಾವ ವಿಷಯಕ್ಕೆ ಸಂಬಂಧಪಟ್ಟವರು? ಭೂವಿಜ್ಞಾನ, ಜೀವಶಾಸ್ತ್ರ, ಅಪರಾಧಶಾಸ್ತ್ರ, ಭಾಷಾಶಾಸ್ತ್ರ. ಫಾದರ್ ಹೆರಾಸ್. ಹಾಗೆ ಸಿಂಧೂ ಜನರ ಧರ್ಮ ಯಾವುದು? ಸನಾತನ. ಅದೇ ಮುಂದೆ ವೇದಗಳ ಕಾಲದಲ್ಲಿ ವೈದಿಕ ಅಂತಾಯಿತು. ಮುಂದೆ ಅದೇ ಧರ್ಮಕ್ಕೆ ಪರ್ಷಿಯನ್ನರು, ಮುಸ್ಲಿಂ ಇತಿಹಾಸಕಾರರು ಹಿಂದೂ ಅಂತ ಕರೆದರು. ಹಾಗೆ ಹಿಂದೂ ಧರ್ಮ ಅಂತ ಹೆಸರು ಬಂತು. ಆದರೆ ಮೂಲತವಾಗಿ ಈ ಧರ್ಮಕ್ಕೆ ಸನಾತನ ಅಂತ ಕರೀತಾರೆ. ಈ ಧರ್ಮ. ಹಾಗಾಗಿ ಸನಾತನ ಅಂದರೂ ಇದೆ, ವೈದಿಕ ಅಂದರೂ ಇದೆ, ನಂತರ ಹಿಂದೂ ಅಂದರೂ ಇದೆ. ನಂತರದಲ್ಲಿ ಕನ್ಫ್ಯೂಷನನ್ನು ಮಾಡ್ಕೋಬೇಕು. ಹಾಗೆ ಈ ಜನಾಂಗದ ಲಿಪಿ ಯಾವುದು? ಚಿತ್ರಲಿಪಿ. ಚಿತ್ರಲಿಪಿಗೆ ಇಂಗ್ಲಿಷ್ನಲ್ಲಿ ಏನಂತ ಕರೀತಾರ? ಪಿಕ್ಟೋಗ್ರಾಫಿ ಎಂದು ಕರೆಯುವರು. ನೋಡಿ ಸ್ಪರ್ಧಾರ್ಥಿಗಳೇ, ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕನ್ನಡದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ಇಂಗ್ಲಿಷ್ನಲ್ಲಿ ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಇದು ಹೊಸ ಟ್ರೆಂಡ್. ಒಂದು ಹೊಸ ಯಾರು ಒಬ್ಬರು ಡ್ರೆಸ್ ಹಾಕೊಂಡ್ರಂದ್ರೆ ಆ ಟ್ರೆಂಡಿಗೆ ನೀವು ಬಹುಬೇಗ ಅಡ್ಜಸ್ಟ್ ಆಗ್ತೀರಾ. ಒಂದು ಫುಡ್ ಪ್ಯಾಟರ್ನಲ್ಲಿ ಏನು ಹೊಸತನಗಳು ಬಂದರೆ ಅದಕ್ಕೆ ಬೇಗ ಅಡ್ಜಸ್ಟ್ ಆಗ್ತೀರಾ. ಅದೇ ರೀತಿ
ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ನಲ್ಲಿ ಬರ್ತಾ ಇರೋಂಥ ಟ್ರೆಂಡ್ಗಳಿಗೆ ನಾವು ಯಾಕೆ ಅಡ್ಜಸ್ಟ್ ಆಗಬಾರ್ದು, ಅದನ್ನು ಯಾಕೆ ನಾವು ಗಮನಿಸಬಾರ್ದು, ಗಮನಿಸಿ ಅದೇ ನಿಟ್ಟಿನಲ್ಲಿ ನಾವು ಯಾಕೆ ತಯಾರು ಮಾಡ್ಕೋಬಾರ್ದು ಅನ್ನೋದು ಒಂದು ನನ್ನ ಸಲಹೆ ಪ್ರಶ್ನೆ. ಹಾಗಾಗಿ ಚಿತ್ರಲಿಪಿಗೆ ಇಂಗ್ಲಿಷ್ನಲ್ಲಿ ಪಿಕ್ಟೋಗ್ರಾಫಿ ಅಂತ ಕರೀತಾರೆ. ಇಂಥ ಮೆನಿ ಮೋರ್ ಎಕ್ಸಾಂಪಲ್ಸ್ ಐ ವಿಲ್ ಗಿವ್ ಯು ಇನ್ ನೆಕ್ಸ್ಟ್ ಟಾಪಿಕ್. ಕನ್ನಡದಲ್ಲಿ ಪ್ರಶ್ನೆಗಳು ಇಂಗ್ಲೀಷಲ್ಲಿ ಆಪ್ಷನ್ ಕೊಟ್ಟಾರ, ಇಂಗ್ಲೀಷಲ್ಲೇ ಪ್ರಶ್ನೆಗಳು ಕನ್ನಡದಲ್ಲಿ ಆಪ್ಷನ್ಸ್ ಕೊಟ್ಟಾರ. ನೋಡೋಣ ಮುಂದೆ. ಹಾಗಿದ್ದಾಗ ಹಾಗೆ ಚಿತ್ರಲಿಪಿಯನ್ನು ಅಧ್ಯಯನ ಮಾಡೋದು ಯಾರು? S.R. ರಾವ್. ಡಾಕ್ಟರ್ ಮಹಾದೇವಣ್ಣನವರು ಕೂಡ ಇದಕ್ಕೆ ಸ್ಟಡಿ ಒಳಗೆ ಇನ್ವಾಲ್ವ್ ಆಗಿದ್ದರು. ಬಟ್ ಅತಿ ಮುಖ್ಯ ಅಂದ್ರೆ S.R. ಈ ಚಿತ್ರಲಿಪಿಯಲ್ಲಿ ಒಟ್ಟು 400ರಿಂದ 600 ಚಿತ್ರಗಳು ಸಿಕ್ಕಿವೆ. ಪ್ರಸ್ತುತ 600 ಅನ್ನೋದೇ ಅತಿ ನಾವು ನೆನಪಿಡಬೇಕಾದಂಥ ಅಂಶ. 600 ಚಿತ್ರಗಳು ಹರಪ್ಪ ಲಿಪಿಯಲ್ಲಿ ಕಂಡುಬಂದಿವೆ. ಚಿತ್ರಗಳು ಒಂದು ಮುದ್ರೆ ಮೇಲೆ ಗರಿಷ್ಠ ಚಿತ್ರಗಳ ಸಂಖ್ಯೆ ಗರಿಷ್ಠ 20. ಹೀಗೆ ಸಿಂಧೂ ನಾಗರಿಕತೆಯ ಚಿತ್ರಗಳ ಸಂಖ್ಯೆ ಲಿಪಿಯಲ್ಲಿ ಚಿತ್ರಗಳ ಸಂಖ್ಯೆ 600. ಹಾಗೆ ಈ ಚಿತ್ರಲಿಪಿಯನ್ನು ಹೇಗೆ ಬರೀತಿದ್ರು? ಯೂಶುವಲಿ ಆಗಿ ಅವರು ಬರಿತಾ ಇದ್ದಿದ್ದು ಬಲದಿಂದ ಎಡಕ್ಕೆ. ಬಟ್ ಕಾಲಿಬಂಗನ್ ಅನ್ನುವಂಥ ಹರಪ್ಪ ನಿವೇಶನದಲ್ಲಿ ಒಂದು ಮಡಿಕೆ ಮೇಲೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಬರೆದಿದ್ದು ಕೂಡ ಉದಾಹರಣೆ ಇದೆ. ಹಾಗಿದ್ದಾಗ ಸಾಮಾನ್ಯವಾಗಿ ಅವರು ಬಲದಿಂದ ಎಡಕ್ಕೆ ಬರೀತಿದ್ರು. ಬಟ್ ಅಲ್ಲಿ ಸಿಕ್ಕಿರುವ ಮುದ್ರೆಗಳಲ್ಲಿ ಒಂದು ಮಡಿಕೆ ಮೇಲೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಬರೆದಿರುವಂಥ ಉದಾಹರಣೆ ಇದೆ. ಹಾಗೆ ಈ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಬರೆಯುವುದಕ್ಕೆ ಏನಂತಾರ ಅಂದ್ರೆ ಬೌಷ್ಟ್ರೋಪೆಡಾನ್ ವಿಧಾನ ಅಂತ ಕರೀತಾರೆ. ಬೌಷ್ಟ್ರೋಪೆಡಾನ್ ವಿಧಾನ ಅಂತ ಕರೀತಾರೆ. ಬೌಷ್ಟ್ರೋಪೆಡಾನ್ ಕನ್ನಡದಲ್ಲಿ ಅಡ್ಡ ತಿದ್ದಿ ಉಲ್ಟಾ ಪಲ್ಟಾ ಅಂತ ಹೇಳ್ತಾರೆ. ಹಾಗೆ ಬೌಷ್ಟ್ರೋಪೆಡಾನ್ ರೈಟಿಂಗ್ಸ್. ಸಿಂಧೂ ನಾಗರಿಕತೆಯ ಚಿತ್ರಲಿಪಿ ಬರವಣಿಗೆ ಶೈಲಿ ಯಾವುದು ಅಂತ ಕೇಳಿದಾಗ ಬೌಷ್ಟ್ರೋಪೆಡಾನ್ ಅಂತ ಉತ್ತರಿಸಿ. ಬೌಷ್ಟ್ರೋಪೆಡಾನ್. ಹಾಗೆ ಈ ಚಿತ್ರಗಳು ಕೆಲವು ಹೆಂಗದವ್ರಿ ಅನ್ನುವಂಥ ನಿರೀಕ್ಷೆ ನಿಮ್ಮಲ್ಲಿ ಇರ್ತವೆ. ಯಾಕೆ ನೋಡ್ಬೇಕನ್ನೋ ಕುತೂಹಲ ಇರ್ತವೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಒಂದು ವಿಷಯವನ್ನು ಕೇಳುವಾಗ ಅದು ಹೇಗೆ ಏನು ಅನ್ನೋಂಥ ಕುತೂಹಲಗಳು ಸಾಮಾನ್ಯವಾಗಿ ಬರ್ತಾವೆ. ಅದು ಪರ್ಟಿಕ್ಯುಲರ್ಲಿ ಫ್ರೆಂಡ್ಸ್, ಇತಿಹಾಸ ಕಲಿಯರಿಗೆ ಕಲ್ಪನಾ ಶಕ್ತಿ ಭಾಳ ಇರಬೇಕು. ಈ ಕಲ್ಪನಾ ಶಕ್ತಿ ಇರಲಿಲ್ಲ ಅಂದರೆ ಅವ್ರು ಭಾಳ ಪೂರ್. ಇತಿಹಾಸ ಅವರಿಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಕಲ್ಪನಾ ಶಕ್ತಿ, ಕ್ಯೂರಿಯಾಸಿಟಿ, ಏನದು, ಯಾಕೆ, ಹೇಗೆ ಅನ್ನೋದನ್ನು ಅಳವಡಿಸ್ಕೊಂಡಿರ್ಬೇಕು. ಹಾಗೆ ಚಿತ್ರಗಳನ್ನು ಜಸ್ಟ್ ಒಂದು ಶಾಂಪಲ್ ಬರೀತೀನಿ. ನಾನೇನು ಹರಪ್ಪ ನಾಗರಿಕತೆ ಮನುಷ್ಯ ನಾನಲ್ಲ. ಜಸ್ಟ್ ಒಂದು ಹರಪ್ಪ ಜನ ಹೆಂಗೆ ಬರೀತಿದ್ರು ಅಂತ ಒಂದು ಪ್ರಯತ್ನ ಮಾಡಿ ತೋರಿಸು ನೋಡೋಣ ಹೇಗೆ ಬರೀತಿದ್ರು ಅನ್ನೋದ್ರ ಬಗ್ಗೆ. ಹರಪ್ಪ ನಾಗರಿಕ ಜನರು ಈ ರೀತಿ ಬರೀತಿದ್ರು ನೋಡಿ ಫ್ರೆಂಡ್ಸ್. ಟ್ರೈ ಮಾಡಿ ಓದಾಕ ನೀನು ಓದಾಕಿದ್ರು ಅಕ್ಷರಗಳಲ್ಲಿ ಗುರುತಿಸ್ಬೇಕು ಚಿತ್ರಗಳು ಮತ್ತು ಓದಾಕ ಪ್ರಯತ್ನ ಮಾಡಿದ್ದೀನಿ. ಓದಿ ಗುರುತಿಸ್ಬೇಕಷ್ಟೇ. ಗುರುತಿಸ್ಬೇಕು. ಏನು ಗುರುತಿಸ್ಬೇಕು? ಬರ್ಜಿ ಮತ್ತು ಬಾಣ ಅಲ್ಲಿಗಿದ್ದೀವಿ. ಬಾಣಕ್ಕೆ ಕೆಳಗೆ ಹಿಂಗಿರ್ತಾರೆ. ಇದು ಬರ್ಜಿ. ಎಷ್ಟೋ ಜನಕ್ಕೆ ಬಾಣ ಬರ್ಜಿ ವ್ಯತ್ಯಾಸ ಗೊತ್ತಿರೋದಿಲ್ಲ. ಆನಂತರ ಮೀನು ಇದರ ಬಗ್ಗೆ ಯಾವುದೇ ನೀತಿಗಳು ಇನ್ನೂ ಸ್ಪಷ್ಟ ಆಗಿಲ್ಲ. ಆ್ಯಂಡ್ ಮನುಷ್ಯ, ಹಡಗು, ಮಡಿಕೆ, ಕೋನ ಇರ್ಬೋದು ಅಂತ ಹೇಳ್ತಾರೆ, ಬಟ್ ನಾಟ್ ಕನ್ಫರ್ಮ್. ಹೀಗೆ ಹರಪ್ಪ ಚಿತ್ರಗಳ ಕುರಿತು ಕೂಡ ಪ್ರಶ್ನೆಗಳು ಬರ್ತಾ ಇದಾವು. ಸೋಷಿಯಲ್ ವೆಲ್ಫೇರ್ 2015ರಲ್ಲಿ ಇದೇ ಚಿತ್ರಗಳನ್ನ ಕೊಟ್ಟು ಕೆಳಗೊಂದು ಜಿಂಕೆ ಚಿತ್ರ ಕೊಟ್ಟು ಯಾವ ಲಿಪಿಯಲ್ಲಿ ಬರುತ್ತದೆ ಅಂತ ಕೇಳಿದ್ರು. ಹರಪ್ಪ ಲಿಪಿಯಲ್ಲಿ ಬರುತ್ತದೆ. 2015 ಸೋಷಿಯಲ್ ವೆಲ್ಫೇರ್ ಎಕ್ಸಾಮ್ನಲ್ಲಿ ಬಂದಿರುವಂಥ ಪ್ರಶ್ನೆ. ಹೀಗೆ ಸ್ನೇಹಿತರೆ, ಮುಂದಿನ ಎಕ್ಸಾಮ್ನಲ್ಲಿ ಇದೊಂದು ಸುಮ್ಮನೆ ಒಂದು ಚಿತ್ರವನ್ನು ಕೊಟ್ಟು ಇದು ಏನನ್ನು ಸೂಚಿಸುತ್ತದೆ ಅಂತ ಕೇಳ್ಬೋದು. ಬಿ ಅಲರ್ಟ್ ಅಬೌಟ್ ದಟ್. ಪಿಕ್ಟೋಗ್ರಾಫಿ ಚಿತ್ರಲಿಪಿ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಇರಲಿ.
ಹಾಗಿದ್ದಾಗ ನನಗನ್ನಿಸ್ತದ ಫ್ರೆಂಡ್ಸ್, ಅಕ್ಷರಗಳಕ್ಕಿಂತ ಚಿತ್ರಗಳೇ ಜನರನ್ನ ಬಹುಬೇಗ ಎಜುಕೇಟ್ ಮಾಡ್ತಾವೆ ಅಂತ ಅನಿಸ್ತದೆ. ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಹೋದಾಗ ನಾವು ಸ್ವಿಚ್ ಆಫ್ ಯುವರ್ ಮೊಬೈಲ್ ಅಂತ ಬರೆದು ಹಾಕಿದರೆ ಕೆಲವು ಅನಕ್ಷರಸ್ಥರು ಆ ಬರೆದಿದ್ದ ಬೋರ್ಡ್ ಕೆಳಗೆ ಎತ್ಕೊಂಡು ಮೊಬೈಲ್ನಲ್ಲಿ ಮಾತಾಡೋದು, ನನಗೆ ಓದಾಟ ಬರೋದಿಲ್ಲಪ್ಪ ಅಂತ. ಬಟ್ ಅದೇ ಮೊಬೈಲ್ ಚಿತ್ರ ತೆಗೆದು ಕಾಟ್ ಹಾಕಿಬಿಟ್ರೆ ತಿಳಿತದ ಅವನಿಗೆ, ಇಲ್ಲಿ ಮೊಬೈಲ್ ಬಳಸಬಾರ್ದು. ಹೌದು, ಇಲ್ಲೇ ಬೈಕ್ ಪಾರ್ಕಿಂಗ್ ಇಲ್ಲ, ಬೈಕ್ ಚಿತ್ರ ತೆಗೆದು ಕಾಟ್ ಹಾಕ. ಇವಾಗ ಸಾರ್ವಜನಿಕ ವಲಯಗಳಲ್ಲಿ ಗಮನಿಸ್ತಾ ಇದ್ದಾರಲ್ಲ, ಅದಕ್ಕೆ ಚಿತ್ರದ ಮೂಲಕ ಯಾರನ್ನಾದರೂ ಕೂಡ ನಾವು ಎಜುಕೇಟ್ ಮಾಡಿ ಧೂಮಪಾನ ಮಾಡಬಾರ್ದು. ಇದೆ ಮುಖ್ಯ. ಹೊರಗಡೆ ಎಂಟರ್ಟೈನ್ಮೆಂಟ್, ಹಾಗೆ ಚಿತ್ರಗಳನ್ನು ಕೊಟ್ಟೆ ಅದು ನಿರ್ಬಂಧಿಸಲಾಗಿದೆ ಎಂದು ತಿಳಿಸಲು ಅತಿ ಮುಖ್ಯವಾದಂತಹ ಒಂದು ಸುಲಭದ ಕೆಲಸ, ಜನಕ್ಕೆ ತಿಳಿಪಡಿಸಕ್ಕೆ ಸುಲಭದ ಮಾರ್ಗ ಅಂದರೆ ಅದು. ಹಾಗಾಗಿ ಹರಪ್ಪ ಜನರು ಚಿತ್ರಲಿಪಿನ ಬಳಸ್ತಾರೆ ಅಂದರೆ ಇಲ್ಲೇ 100% ಸಾಕ್ಷರತೆ ಇತ್ತು ಅನ್ನೋದು ಈ ಆಧಾರದ ಮೇಲೆ ನಾವು ಖಚಿತವಾಗಿ ಹೇಗೆ ಇದು ಚಿತ್ರಲಿಪಿ. ಇನ್ನು ಈ ನಾಗರಿಕತೆ ಜನರ ಲೋಹಗಾರಿಕೆ ಬಗ್ಗೆ ನಾವು ನೋಡ್ತಾ ಹೋದಾಗ ಲೋಹದ ಪ್ರಜ್ಞೆಯನ್ನು ನಾವು ನೋಡ್ತಾ ಹೋದಾಗ ಸಿಂಧೂ ನಾಗರಿಕತೆ ಜನರು ಅತಿ ಹೆಚ್ಚು ಬಳಸಿದಂತಹ ಲೋಹ ತಾಮ್ರ. ಹಾಗಿದ್ರೆ ಮಾನವನಿಗೆ ತಿಳಿದ ಮೊದಲ ಲೋಹ ಯಾವುದು ಅಂದ್ರೆ ಚಿನ್ನ. ಯಾಕಂದ್ರೆ ನವಶಿಲಾಯುಗದ ಜನರಿಗೆ ಪರಿಚಯ ಇತ್ತು ಚಿನ್ನ, ಸ್ಪಷ್ಟವಾಗಿ ಉಲ್ಲೇಖ ಇದೆ. ನವಶಿಲಾಯುಗದ ಜನರಿಗೆ ಚಿನ್ನವನ್ನು ಬಿಟ್ಟು ಬೇರೆ ಲೋಹಗಳ ಬಗ್ಗೆ ಪರಿಚಯ ಇರಲಿಲ್ಲ. ಹಾಗೆ ಚಿನ್ನ ಮೊದಲಿಗೆ ತಿಳಿದ ಲೋಹ ಚಿನ್ನ, ಅತಿ ಹೆಚ್ಚು ಬಳಸಿದ ಲೋಹ ತಾಮ್ರ. ಈ ತಾಮ್ರವನ್ನು ಹೆಚ್ಚಾಗಿ ಬಳಸಿದ್ರಿಂದ ಇದಕ್ಕೆ ತಾಮ್ರಶಿಲಾಯುಗ ಅಂತ ಕರೀತಾರೆ. ತಾಮ್ರಶಿಲಾಯುಗ. ಹಾಗಿದ್ರೆ ತಾಮ್ರಶಿಲಾಯುಗ ಸಿಂಧೂ ನಾಗರಿಕತೆ ಯಾವ ಯುಗಕ್ಕೆ ಸೇರಿದೆ? ತಾಮ್ರಶಿಲಾಯುಗಕ್ಕೆ ಸೇರಿದೆ. ಹಾಗೆ ತಾಮ್ರಶಿಲಾಯುಗಕ್ಕೆ ಇಂಗ್ಲಿಷ್ನಲ್ಲಿ ಏನಂತ ಕರೀತಾರ? ಚಾಲ್ಕೋಲಿಥಿಕ್ ಪೀರಿಯಡ್ ಅಂತ ಕರೀತಾರೆ. ಚಾಲ್ಕೋಲಿಥಿಕ್ ಪೀರಿಯಡ್ ಅಂತ ಕರೀತಾರೆ. ಚಾಲ್ಕೋಲಿಥಿಕ್ ಇದನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿದ ಉದಾಹರಣೆ ಹೇಳ್ತಾರೆ. ನೀವು ಎಲ್ಲ ಕ್ವಶನ್ ಪೇಪರ್ಗಳನ್ನು ಮತ್ತೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ. ಆ್ಯಂಡ್ ಈ ಜನರು ಉತ್ಪಾದಿಸಿದ ಲೋಹ ಯಾವುದು ಅಂದರೆ ಕಂಚನ ಉತ್ಪಾದನೆ ಮಾಡ್ತೀವಿ. ಕಂಚನ ಉತ್ಪಾದನೆ ಮಾಡಬೇಕಾದ್ರೆ ತಾಮ್ರ ಮತ್ತು ತವರವನ್ನು ಬೆರೆಸಿದಾಗ ಕಂಚು ಉತ್ಪಾದನೆ ಆಗ್ತದೆ. ತಾಮ್ರ ಮತ್ತು ತವರನ್ನು ಮಿಶ್ರಣ ಮಾಡಿ ಕಂಚನ ಉತ್ಪಾದನೆ ಮಾಡಿದ್ರು ಅಂದರೆ ಅವರಿಗೆ ತವರ ಗೊತ್ತಿರಲೇಬೇಕಲ್ಲ. ಕಂಚಿಗಿಂತ ಮೊದಲಿಗೆ ತವರ ಗೊತ್ತಿರಲೇಬೇಕಲ್ಲ. ಕಂಚನ ಉತ್ಪಾದಿಸಲು ತವರವನ್ನು ತಾಮ್ರದೊಂದಿಗೆ ಬೆರಿಕೆ ಮಾಡಿ ಕಂಚಿನ ಉತ್ಪಾದನೆ ಮಾಡಿದ್ರು. ಇದು ಒಂದು ಹೊಸ ಲೋಹಗಾರಿಕೆ ಆರಂಭವಾಯಿತು, ವೈಜ್ಞಾನಿಕ ಬೆಳವಣಿಗೆ ಕಾರಣ ಆಯಿತು. ಹಾಗಾಗಿ ಸಿಂಧೂ ನಾಗರಿಕತೆಯನ್ನ ಕಂಚಿನ ಕಾಲ ಅಂತ ಕೂಡ ಕರೀತಾರೆ. ಕಂಚಿನ ಕಾಲ ಎಲ್ಲ ಎಕ್ಸಾಮ್ನಲ್ಲಿ ಬಂದಿರೋ ಪ್ರಶ್ನೆಗಳು. ಕಂಚಿನ ಕಾಲ. ಹಾಗೆ ತಾಮ್ರಯುಗ, ತಾಮ್ರಶಿಲಾಯುಗ, ಕಂಚಿನ ಕಾಲ. ಹಾಗೆ ಯಾವ ಲೋಹದ ಬಗ್ಗೆ ಪರಿಚಯ ಇರಲಿಲ್ಲ, ಕಬ್ಬಿಣದ ಬಗ್ಗೆ ಪರಿಚಯ ಇರಲಿಲ್ಲ. ಓಕೆ, ರೈಟ್. ಹಾಗೆ ಗುರುತಿರುವ ಲೋಹಗಳ ಸರಿಯಾದ ಕಾರಣಕ್ರಮ ಅಂತ ನಾವು ಪ್ರಶ್ನೆಯಲ್ಲಿ ಕೇಳಿದ್ರೆ ಮೊದಲಿದ್ದು ಚಿನ್ನ ಗೊತ್ತಿತ್ತು, ನೆಕ್ಸ್ಟ್ ತಾಮ್ರ ಗೊತ್ತಿತ್ತು. ಫಸ್ಟ್ ಚಿನ್ನ, ತಾಮ್ರ ಸೆಕೆಂಡ್ ಬರಬೇಕು, ಥರ್ಡ್ ಯಾವ್ದು ಬರಬೇಕು ಗಮನಿಸಿ. ಕಂಚು ಬರಬೇಕು, ತವರ ಬರಬೇಕು. ತವರ ಗುರುತಿದ್ದಾಗ ಅವರು ಕಂಚನ್ನು ಬಳಸಿದರು, ಉತ್ಪಾದನೆ ಮಾಡಿರಲ್ಲ. ಹಾಗೆ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಜಸ್ಟ್ ಯುವರ್ ಕನ್ವೀನಿಯನ್ಸ್ ಐ ವಿಲ್ ರೈಟ್ ಒನ್ ಬೈ ಒನ್. ಗೋಲ್ಡ್, ತಾಮ್ರ, ತವರ ಮತ್ತು ಇನ್ನೊಂದು ಯಾವುದು? ಕಂಚು. ಹೀಗೆ ಇವರಿಗೆ ತಿಳಿದಂಥ ಲೋಹಗಳ ಕಾಲ ಕ್ರಮ. ಯಾವ ಎಕ್ಸಾಮ್ನಲ್ಲಿ ಆದರೂ ಕೂಡ ಈ ಪ್ರಶ್ನೆಗಳು ಬರಬಹುದು. ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ. ಯಾವ ಎಕ್ಸಾಮ್ನಲ್ಲಿ ಆದರೂ ಈ ರೀತಿ ಕೇಳ್ಬೋದು. ಹಿಂಗೆ ಕೇಳಂಗಿಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಡೋಂಟ್ ಅಂಡರ್ ಎಸ್ಟಿಮೇಟ್, ಬಿ ಸೀರಿಯಸ್, ಅಬ್ಸರ್ವ್ ಎವ್ರಿ ಪಾಯಿಂಟ್. We are in the midst of competitive examinations, ಕಾಂಪಿಟೇಷನ್ ಸ್ಪರ್ಧಾರ್ಥಿಗಳು ನಾವು. ಹಾಗೆ ಇಲ್ಲಿ ಬಿಡಪ್ಪ, ಇವತ್ತು ಕೇಳಿದ್ರೆ ನಾಳೆ ಕೇಳಿದ್ರೆ ಬಿಟ್ಟರೆ ಅನ್ನಂಗಿಲ್ಲ. ನಾವು ಎಷ್ಟು ಚೆನ್ನಾಗಿ ಕೇಳ್ತೀವಿ ಅಷ್ಟು ನಾವು ಯಶಸ್ಸಿಗೆ ಹತ್ರ ಆಗ್ತೀವಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಪ್ರಿಯ ವೀಕ್ಷಕರೇ, ಈ
ಸಿಂಧು ನಾಗರಿಕತೆಯನ್ನು ನಾವು ಕುರಿತು ಹೇಳುವಾಗ ಈಗ ಲೋಹಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಅದೇ ರೀತಿಯಾಗಿ ಸಿಂಧು ನಾಗರಿಕತೆಯ ಜನರಿಗೆ ಯಾವ ಪ್ರಾಣಿ ಬಗ್ಗೆ ಬಹಳಷ್ಟು ಯಾವ ಪ್ರಾಣಿಗಳು ಬಳಕೆ ಮಾಡಿದ್ರು ಅಂದರೆ ಎತ್ತು ಮತ್ತು ಕತ್ತೆ. ಯಾವ ಪ್ರಾಣಿಗಳಿಗೆ ತಿಳಿದಿರಲಿಲ್ಲ ಅಂದರೆ ನಾವೀಗ ಬಹಳಷ್ಟು ಭಿನ್ನಾಭಿಪ್ರಾಯಗಳಲ್ಲಿ ಕೆಲವಷ್ಟು ನೋಡ್ತೀವಿ. ಕುದುರೆಯವರಿಗೆ ಪರಿಚಯ ಇಲ್ಲ, ಕುದುರೆಗಳ ಬಗ್ಗೆ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ. ಆದರೆ ಎಲ್ಲಿ ಕೂಡ ಸಿಂಹದ ಬಗ್ಗೆ ಇವರಿಗೆ ಗೊತ್ತಿತ್ತು ಅನ್ನೋಂಥ ಮಾಹಿತಿಯಲ್ಲಿ ದಾಖಲಾಗಿಲ್ಲ. ಹಾಗಾಗಿ ಹರಪ್ಪ ಜನರಿಗೆ ಯಾವ ಪ್ರಾಣಿ ಬಗ್ಗೆ ಪರಿಚಯ ಇರಲಿಲ್ಲ ಅಂದರೆ ಸಿಂಹ ಅಂತ ಆಪ್ಷನ್ ಇದ್ದರೆ ಸಿಂಹ ಅಂತ ಹಾಕಬೇಕು. ಸಿಂಹ ಅಂತ ಆಪ್ಷನ್ನಲ್ಲಿ ಇರಲಿಲ್ಲ ಅಂದರೆ ನೀವು ಕುದುರೆ ಅಂತ ಚಾಯ್ಸ್ ಮಾಡ್ಬೋದು. ಬಟ್ ಕುದುರೆ ಬಗ್ಗೆ ಪುರಾವೆಗಳು ದಾಖಲಾಗಿವೆ. ಆದರೂ ಕೂಡ ಅದೇ ಅಭಿಪ್ರಾಯ ಇನ್ನೂ ಪಠ್ಯಕ್ರಮದಲ್ಲಿ ಮುಂದುವರೆದಿದೆ. ಆದರೆ ಸಿಂಹದ ಬಗ್ಗೆ ಎಲ್ಲ ಸಂಶೋಧನೆಗಳನ್ನ ನಾವು ನೋಡಿದ್ರು. ಸಿಂಹ ಅವರಿಗೆ ಪರಿಚಯ ಇತ್ತು ಅನ್ನೋದ್ರ ಬಗ್ಗೆ, ಲಾಯಿನ್ ಅವ್ರಿಗೆ ಪರಿಚಯ ಇತ್ತು ಅನ್ನೋದ್ರ ಬಗ್ಗೆ ಯಾವುದೇ ಒಂದು ನಿಖರವಾದ ಮಾಹಿತಿಗಳು ಇನ್ನೂ ದಾಖಲಾಗಿಲ್ಲ. ಅದಕ್ಕೆ ಹರಪ್ಪ ಜನರು ತಿಳಿಯದೇ ಇರುವಂಥ ಲೋಹ ಇದು ಪ್ರಾಣಿ ಯಾವುದು ಅಂದರೆ ಸಿಂಹ. ಅತಿ ಹೆಚ್ಚು ಬಳಸಿದ ಪ್ರಾಣಿಗಳು ಎತ್ತು ಮತ್ತು ಕತ್ತೆ. ಇವರು ಸಾಕಿದಂಥ ಪಕ್ಷಿಗಳು ಅಂದರೆ ನವಿಲು, ಪಾರಿವಾಳ, ಕೋಳಿ ಇವೆಲ್ಲ ಪಕ್ಷಿಗಳನ್ನ ಇವರು ಸಾಕ್ತಿದ್ರು. ಗೋಬೆ ಗೊತ್ತಿತ್ತು, ಅದು ಗೊತ್ತಿತ್ತು, ಎಲ್ಲ ಗೊತ್ತು. ಬಟ್ ಸಾಕಿದಂಥ ಡೊಮೆಸ್ಟಿಕೇಟ್ ಮಾಡಿದ್ದು ಯಾವುದನ್ನ ಅಂದರೆ ಪಿಕಾಕ್, ನವಿಲು, ಹ್ಯಾನ್, ಕೋಳಿ, ಪಿಜಿನ್ ಅಂದರೆ ಪಾರಿವಾಳಗಳನ್ನು ಇವರು ಸಾಕ್ತಿದ್ರು. ಡೊಮೆಸ್ಟಿಕೇಟೆಡ್ ಬರ್ಡ್ಸ್ ಅಂತ ಹೇಳ್ತೀವಿ. ಆನಂತರ ಈ ಸಿಂಧು ನಾಗರಿಕತೆಯ ಒಂದು ವಿಸ್ತೀರ್ಣದ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಅತಿ ಮುಖ್ಯ. ವಿಸ್ತೀರ್ಣ, ಸಿಂಧು ನಾಗರಿಕತೆಯ ಒಟ್ಟು ಎಷ್ಟು ವಿಸ್ತೀರ್ಣವನ್ನು ಹೊಂದಿತ್ತು ಅಂದರೆ 12,99,600 ಚದರ ಕಿಲೋಮೀಟರ್. ರೌಂಡ್ ಅಬೌಟ್ ಆಗಿ 13 ಲಕ್ಷ ಚದರ ಕಿಲೋಮೀಟರ್ ಅಂತ ಹೇಳ್ತಾರೆ. 13 ಲಕ್ಷ ಚದರ ಕಿಲೋಮೀಟರ್. ಹಾಗೆ ಸಿಂಧು ನಾಗರಿಕತೆ ಯಾವ ಭಾಗದಲ್ಲಿ ವ್ಯಾಪಿಸಿತ್ತು ಅನ್ನೋದನ್ನು ನಾವು ಹೋದಾಗ ನೋಡೋಣ. ಯಾವ ಭಾಗದಲ್ಲಿ ವ್ಯಾಪಿಸಿತ್ತು ಈ ನಾಗರಿಕತೆ ನೋಡಿ. ಈ ಸಿಂಧು ನಾಗರಿಕತೆ ಈ ಭಾಗದಲ್ಲಿ ವಿಸ್ತರಿಸಲ್ಪಟ್ಟಿತ್ತು. ಇದು ಸಿಂಧು ನಾಗರಿಕತೆ ವ್ಯಾಪಿಸಿದಂಥ ಪ್ರದೇಶ. ಒಟ್ಟು 12,99,600 ಚದರ ಕಿಲೋಮೀಟರ್. ಹಾಗೆ ರೌಂಡ್ ಅಬೌಟ್ ಆಗಿ ಅಂದಾಜು 13 ಲಕ್ಷ ಚದರ ಕಿಲೋಮೀಟರ್. ಈ ಭಾರತದ ನಕ್ಷೆಗೆ ನಾವು ನೋಡಿದಾಗ ಈ ವಾಯುವ್ಯ ಭಾಗದಲ್ಲಿ ಸಿಂಧು ನದಿ ವ್ಯಾಪಿಸಿತ್ತು. ವಾಯುವ್ಯ ನಾರ್ತ್ ವೆಸ್ಟ್ ವಾಯುವ್ಯ ಭಾಗದಲ್ಲಿ ವ್ಯಾಪಿಸಿತ್ತು. ಹಾಗೆ ಭಾರತದಲ್ಲಿ ಯಾವ ರಾಜ್ಯಗಳು ಇದಕ್ಕೆ ಒಳಪಟ್ಟಿದ್ದವು? ಕಾಶ್ಮೀರ್, ಪಂಜಾಬ್ and ದೆಹಲಿ, ಸ್ವಲ್ಪ ಉತ್ತರ ಪ್ರದೇಶ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ. ಪ್ರಸ್ತುತವಾಗಿ ಹೇಳಬೇಕಂದ್ರೆ ಕಾಶ್ಮೀರ್ ಆ್ಯಂಡ್ ದೆಹಲಿ ಕೇಂದ್ರಾಡಳಿತ ಪ್ರದೇಶ, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಉತ್ತರ ಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ. 6 ರಾಜ್ಯಗಳಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಿಂಧು ನದಿ ವ್ಯಾಪಿಸಿತ್ತು. ಪ್ರಸ್ತುತ ಅಪ್ಡೇಟ್ ಆಗಿರ್ತದೆ. ಒಟ್ಟಾಗಿ ನಾವು ಪ್ರದೇಶಗಳು ಅಂತ ಗುರುತಿಸಿದಾಗ 8 ಪ್ರದೇಶಗಳಲ್ಲಿ ಸಿಂಧು ನದಿ ವ್ಯಾಪಿಸಿತ್ತು. ಒಂದು SDA 2015ರಲ್ಲಿ ಕೇಂದ್ರ ಕ್ವಶನ್, ಸಿಂಧು ನಾಗರಿಕತೆ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ವ್ಯಾಪಿಸಿತ್ತು? ಒಂದೊಂದು ಆಪ್ಷನ್ನಲ್ಲಿ 3 ರಾಜ್ಯಗಳ ಹೆಸರು ಕೊಟ್ಟಿದ್ರು. ಪಂಜಾಬ್, ಹರಿಯಾಣ, ಕಾಶ್ಮೀರ್, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಪಂಜಾಬ್, ಉತ್ತರ ಪ್ರದೇಶ್, ಹರಿಯಾಣ, ಮೇಲಿನ ಎಲ್ಲವೂ ಮತ್ತು ಉತ್ತರ. ಅಂದರೆ ಇವೆಲ್ಲ ಭಾಗಗಳಲ್ಲಿ ಸಿಂಧು ನದಿ ವ್ಯಾಪಿಸಿತ್ತು. ಇಡೀ ಪಾಕಿಸ್ತಾನದಲ್ಲಿ ನಾಗರಿಕತೆ ಕಂಡುಬರ್ತದೆ. ಹೀಗೆ ಇಡೀ ಈ ಒಂದು ಪಾಕಿಸ್ತಾನದಲ್ಲಿ ಈ ನಾಗರಿಕತೆ ಸಿಂಧು ನದಿ ಹರಿತದೆ. ಈ ಭಾಗದಲ್ಲಿ ಸಿಂಧು ನದಿ ಹರಿತದೆ. ಈ ಸಿಂಧು ನಾಗರಿಕತೆಯನ್ನು ಕೇಂದ್ರೀಕೃತವಾಗಿ ಈ ನಾಗರಿಕತೆ ಬೆಳೆದು ಬಂದಿತ್ತು. ಅದಕ್ಕೆ ಸಿಂಧು ಬಯಲು ನಾಗರಿಕತೆ ಅಂತ ಕೂಡ ಕರೆದು ಈ ನಾಗರಿಕತೆ. ಹಾಗೆ ಒಟ್ಟು
ಈ ನಾಗರಿಕತೆಗೆ ಸಂಬಂಧಪಟ್ಟಂತಹ ನಿವೇಶನಗಳನ್ನು ನಾವು ನೋಡ್ತಾ ಹೋದಾಗ 1400 ನಿವೇಶನಗಳು 918 ಭಾರತದಲ್ಲಿ, 481 ಪಾಕಿಸ್ತಾನದಲ್ಲಿ, ಒಂದು ಅತಿ ಮುಖ್ಯವಾದ ನಿವೇಶನ ಅಫ್ಘಾನಿಸ್ತಾನದಲ್ಲಿ ಒಂದು. ಹಾಗಿದ್ದಾಗ ಇಲ್ಲಿ ಸಿಂಧೂ ನಾಡು ಒಟ್ಟು ನಿವೇಶನಗಳು ಅಂದರೆ 1400. ಬಟ್ ಕೆಲವು ವಿದ್ವಾಂಸರಿಗ 1500 ನಿವೇಶನಗಳು ಅಂತ ಕೂಡ ಅವರು ಹೇಳ್ತಾರೆ. ಆ್ಯಂಡ್ ಇತ್ತೀಚೆಗೆ ಇತಿಹಾಸದಲ್ಲಿ ಮತ್ತೊಂದು ವಿಷಯ ಆಗಿದೆ. ಉಪಗ್ರಹದ ಮೂಲಕ ಅಧ್ಯಯನ ಮಾಡಿದಾಗ ಸರಸ್ವತಿ ನದಿ ಕಣಿವೆ ಭಾಗದಲ್ಲಿ 700 ನಿವೇಶನಗಳು ಮತ್ತೆ ಕಾಣಿಸಿಕೊಂಡಿವೆ. 700 ನಿವೇಶನಗಳು ಕಾಣಿಸಿಕೊಂಡಿವೆ. ಜಸ್ಟ್ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದರಿಂದ ಈ ಅಪ್ಡೇಟ್ ನಾಲೆಜ್ ಇರಲಿ ಅನ್ನೋ ಉದ್ದೇಶನ ನಾನು ಹೇಳ್ತಾ ಇರೋದು. ಬಟ್ ಪಠ್ಯಕ್ರಮದಲ್ಲಿ ನಾವು ಆಯ್ದುಕೊಂಡಿದ್ದು, ಪಠ್ಯಕ್ರಮ ಮಂಡಳಿಯವರು ಆಲ್ರೆಡಿ ಒಪ್ಪಿಕೊಂಡಿದ್ದು 1400 ನಿವೇಶನಗಳು. ಬೈ ಚಾನ್ಸ್ ಪ್ರಸ್ತುತ ಹರಪ್ಪ ನಾಗರಿಕರಿಗೆ ಎಷ್ಟು ನಿವೇಶನಗಳು ಮತ್ತೆ ಗುರುತಿಸಲ್ಪಟ್ಟಿವೆ ಪ್ರಶ್ನೆ ಕೇಳಿದರು. ಎಲ್ಲಿ? ಸರಸ್ವತಿ ನದಿ ಕಣಿವೆ ಪ್ರದೇಶ, ರಾಜಸ್ಥಾನ ಕೇಂದ್ರೀಕೃತವಾಗಿದೆ. ಹಾಗಿದ್ರೆ ಭಾರತದಲ್ಲಿ ಸಿಂಧೂ ನಾಡು ಒಟ್ಟು ನಿವೇಶನಗಳು ಎಷ್ಟು ಅಂದ್ರೆ 918. ಬಟ್ ನಾವು ರೂಢಿ ಒಳಗೆ ಒಮ್ಮೊಮ್ಮೆ 1000 ಅಂತಿರ್ತವೆ. ಇಂಥವು ಭಾಳಲ್ಲ ನಮ್ಮಲ್ಲಿ. ಅಜ್ಮಾಸ್ ಅನ್ನೋದು ಹೇಳೋದು ಒಟ್ಟು 1000 ಇದು ಅಂದಾಗ 500 ಅಂತ ಹೇಳ್ಕೊಂಡು ಹೋಗಿರ್ತವೆ. ಬಟ್ 480, 918, ಒಂದು ಅಫ್ಘಾನಿಸ್ತಾನ, ಟೋಟಲ್ 14. ಹಾಗೆ ಸಿಂಧೂ ನಾಗರಿಕತೆಯ ಬಹುತೇಕ ನಿವೇಶನಗಳು ಎಲ್ಲಿ ಸಿಕ್ಕಿವೆ? ಗುಜರಾತ್ನಲ್ಲಿ ಹೆಚ್ಚಾಗಿ ಸಿಕ್ಕಿವೆ. ಗುಜರಾತ್ನಲ್ಲಿ ಹೆಚ್ಚಾಗಿ ನಿವೇಶನಗಳು ಸಿಕ್ಕಿವೆ. ಗುಜರಾತ್. ಹಾಗೆ ಸಿಂಧೂ ನಾಗರಿಕತೆಯ ಒಂದು ಪ್ರಮುಖ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಕರಾಚಿ, ಪಾಕಿಸ್ತಾನ. ಕರಾಚಿ. ಹಾಗೆ ಈ ಸಿಂಧೂ ನಾಗರಿಕತೆಯ ಅತ್ಯಂತ ಉತ್ತರದಲ್ಲಿರುವ ಗಡಿ ನಿವೇಶನ ಯಾವುದು? ಈಗ ನಾವು ಈಗ ಆಲ್ರೆಡಿ ಎಕ್ಸಾಮ್ನ ಕೇಳಿರೋದು. ಈಗ ಪಠ್ಯಕ್ರಮ ಮಂಡಳಿಯವರು ಜಸ್ಟ್ ಅಲ್ಲಿಗೆ ನಿಂತಿರೋದು. ಎಲ್ಲಿಗಂದ್ರೆ ಕಾಶ್ಮೀರದಲ್ಲಿ ಮಂಡಾ ಎಂಬ ಪ್ರದೇಶಕ್ಕೆ. ಮಂಡಾ ಇದು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಬರ್ತದೆ ಸ್ನೇಹಿತರೆ, ಜಮ್ಮು ಆ್ಯಂಡ್ ಕಾಶ್ಮೀರ. ಆ್ಯಂಡ್ ಅತಿ ದಕ್ಷಿಣದಲ್ಲಿರುವಂಥ ಗಡಿ ನಿವೇಶನ ಯಾವುದು ಅಂದರೆ ದೈಮಾಬಾದ್ ಅಂತ ಬರ್ತದೆ. ಇದು ಮಹಾರಾಷ್ಟ್ರದಲ್ಲಿ ಬರ್ತದೆ ಫ್ರೆಂಡ್ಸ್, ಮಹಾರಾಷ್ಟ್ರದಲ್ಲಿ ಬರ್ತದೆ ದೈಮಾಬಾದ್. ದಕ್ಷಿಣ ತುದಿ ದೈಮಾಬಾದ್, ಉತ್ತರದ ತುದಿ ಮಂಡಾ. ಅತಿ ಪೂರ್ವದಲ್ಲಿರುವಂಥ ನಿವೇಶನ ಅಲಂಗೀರ್ಪುರ್ UP, ಉತ್ತರ ಪ್ರದೇಶದ ಅಲಂಗೀರ್ಪುರ್ UP, ಉತ್ತರ ಪ್ರದೇಶ. ಅತ್ಯಂತ ಪಶ್ಚಿಮದಲ್ಲಿರುವಂಥ ನಿವೇಶನ ಯಾವುದು ಅಂದ್ರೆ ಸುಕ್ತ ಜಂಡರ್. ಇದು ಪಾಕಿಸ್ತಾನದಲ್ಲಿ ಬರ್ತದೆ. ಪ್ರಿಯ ವೀಕ್ಷಕರೇ, ಪ್ರಿಯ ವಿದ್ಯಾರ್ಥಿಗಳೇ, ಪಾಕಿಸ್ತಾನದಲ್ಲಿ ಬರ್ತದೆ. ಇರಾನ್ ಗಡಿಗೆ ಹೊಂದಿಕೊಂಡಿರುವ, ಇಲ್ಲಿಂದ ಇರಾನ್ ಬರ್ತದೆ. ಇರಾನ್ ಗಡಿಗೆ ಹೊಂದಿಕೊಂಡಿರುವ ಏಕೈಕ ನಿವೇಶನ which one of the following Harappan sites is located to Iran border ಅಂತ ಪ್ರಶ್ನೆ ಕೇಳಿದ್ರೆ ದಟ್ಸ್ ಸುಕ್ತ ಜಂಡರ್. ಬೆಂಕಿ ಅನಾಹುತಕ್ಕೆ ಸಂಪೂರ್ಣವಾಗಿ ನಾಶಗೊಂಡಿರುವ ಏಕೈಕ ನಿವೇಶನ ಅಂತ ಇದ್ರೆ ಸಿಂಧೂ ನಾಗರಿಕತೆಯಲ್ಲಿ ಸುಕ್ತ ಜಂಡರ್ ಎಂಬ ನಿವೇಶನ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ದಿಸ್ ಇಸ್ ವಾಟ್ ಐ ಟೋಲ್ಡ್ ಯು. ಬೆಂಕಿ ಅನಾಹುತಕ್ಕೆ ಸಂಪೂರ್ಣವಾಗಿ ನಾಶಗೊಂಡಿರುವ ಏಕೈಕ ನಿವೇಶನ ಯಾವುದು ಅಂದ್ರೆ ಸುಕ್ತ ಜಂಡರ್. ಹಾಗಿದ್ರೆ ಅತ್ಯಂತ ಉತ್ತರದ ಗಡಿ ಮಂಡಾ, ದಕ್ಷಿಣದಲ್ಲಿ ದೈಮಾಬಾದ್, ಪೂರ್ವದಲ್ಲಿ ಅಲಂಗೀರ್ಪುರ್, ಪಶ್ಚಿಮದಲ್ಲಿ ಸುಕ್ತ ಜಂಡರ್. ಆದರೆ ಒಂದು ಮಾಹಿತಿಯನ್ನು ನೀವು ಗಮನಿಸಲೇಬೇಕು. ಹೌದು, ಕಾಶ್ಮೀರದ ಮಂಡಾ
ಒಪ್ಪಿಕೊಳ್ಳುವಂಥ ಸಂಗತಿ. ಇದು ಆಲ್ರೆಡಿ KS ಎಕ್ಸಾಮ್ನಲ್ಲಿ FD 2012ರಲ್ಲಿ KS 2012ರಲ್ಲಿ ಆಲ್ರೆಡಿ ಕೇಳಿ ಆನ್ಸರ್ ಕೊಟ್ಟಿದ್ದೀರಿ. ಹಾಗಾದ್ರೆ ಇದಕ್ಕಿಂತ ಮುಂದುವರೆದ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ನಾನು ನಿರೀಕ್ಷೆ ನಮ್ಮಲ್ಲಿ ಇರಬೇಕಲ್ಲ, ಯಾಕಂದ್ರೆ ಅನ್ಸ್ಯಾಟಿಸ್ಫೈಡ್ ಆಸ್ಪಿರೆಂಟ್ಸ್ until we reach the